ಓಂ 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ಭವ್ಯವಾದ, ನಿತ್ಯ ನೂತನವಾದ, ಅದ್ಭುತವಾದ, ಪರಮ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಜಗನ್ಮಾತೆಯ ಸೌಂದರ್ಯವನ್ನು ವಿವರಿಸುವಂತಹ ಅದ್ಭುತವಾದ ಕೃತಿ ಸೌಂದರ್ಯ ಲಹರಿ. ಇದನ್ನು ಅರ್ಥ ಮಾಡಿಕೊಳ್ಳೋದು ಶಿವಾನಂದ ಲಹರಿಯನ್ನು ಅರ್ಥ ಮಾಡಿಕೊಂಡಷ್ಟು ಸುಲಭವಲ್ಲ. ಶಿವಾನಂದ ಲಹರಿಯಲ್ಲಿ 100 ಶ್ಲೋಕಗಳೂ ಕೂಡ ಭಕ್ತಿಯ ಪ್ರವಾಹವೇ. ಪ್ರತಿಯೊಂದು ಶ್ಲೋಕವು ಭಕ್ತಿಯಿಂದ ತುಂಬಿ ತುಳುಕುತ್ತಾ ಇರುತ್ತೆ. ಸೌಂದರ್ಯ ಲಹರಿಯಲ್ಲಿ ಭಕ್ತಿಯೂ ಇದೆ, ಹಾಗೆಯೇ ಸ್ವಲ್ಪ ಟೆಕ್ನಿಕ್ಯಾಲಿಟೀಸ್, ಅದರಲ್ಲಿ ಸ್ವಲ್ಪ ತಂತ್ರಜ್ಞಾನವೂ ಇದೆ. ನಮ್ಮ ದೇಹದಲ್ಲಿರುವಂತಹ ಚಕ್ರಗಳ ಬಗ್ಗೆ, ತತ್ವಗಳ ಬಗ್ಗೆ, ಪಂಚಭೂತಗಳ ಬಗ್ಗೆ, ಇದರ ಬಗ್ಗೆ ಎಲ್ಲವನ್ನೂ ಆದಿಶಂಕರಾಚಾರ್ಯರು ವಿವರಿಸಿದ್ದಾರೆ. 41ನೇ ಶ್ಲೋಕದವರೆಗೆ ಆನಂದ ಲಹರಿ ಅಂತ ಹೆಸರು. ಮೊದಲಿನ ಕೆಲವು ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಇದರಲ್ಲಿ ಅವಳ ಅಂಗಾಂಗಗಳ ವರ್ಣನೆ ಇನ್ನೂ ಮೊದಲಾಗಿಲ್ಲ. 42ನೇ ಶ್ಲೋಕದಿಂದ ಕಿರೀಟದಿಂದ ಶುರುವಾಗಿ ಪಾದದವರೆಗೆ ಪ್ರತಿಯೊಂದು ಅಂಗವನ್ನು ಶಂಕರಾಚಾರ್ಯರು ಅದ್ಭುತವಾಗಿ ವಿವರಿಸ್ತಾರೆ. ಅದರ ಮೊದಲು ರೆಡಿ ಮಾಡೋದು. ಅವಳು ಕಾಣಬೇಕು ಅಂತಾದರೆ, ಈಗ 42ನೇ ಶ್ಲೋಕದಿಂದ ಅವಳ ಒಂದೊಂದು ಅಂಗವನ್ನು ವಿವರಿಸ್ತಾರೆ ಅಂತಾದರೆ ನಾವು ಅದನ್ನು ನೋಡ್ತಾ ಇರ್ತೇವೆ. ಕಿರೀಟದ ವರ್ಣನೆ ಅಂತ ಹೇಳಿದ್ರೆ ಕಿರೀಟ ನಮ್ಮ ಕಣ್ಣ ಮುಂದೆ ಕಾಣಿಸ್ಬೇಕು. ಹಾಗಾಗಬೇಕು ಅಂತಾದರೆ ನಾವು ಆ ಮಟ್ಟಕ್ಕೆ ಏರಬೇಕು ತಾನೇ. ಸುಮ್ಮನೆ ಅವರು ಹೇಳ್ತಾರೆ ಅಂತ ಹೇಳಿದ್ರೆ ನಮಗೇನು ಕಣ್ಣಿಗೆ ಕಾಣೋದಿಲ್ಲ. ಮನಸ್ಸು ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಓದಿದ್ದೇನೆ ನಾನು ಸೌಂದರ್ಯ ಲಹರಿ, ಅರ್ಥ ಕೂಡ ನನಗೆ ಗೊತ್ತಿರ್ಬೋದು. ಆದರೆ ಅದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಇದ್ದೀವ, ನಮಗೆ ಕಾಣ್ತಾ ಇದ್ದಾಳ ಅವಳ ಕಿರೀಟದ ವರ್ಣನೆಯನ್ನು ಓದ್ತಾ ಹೇಳ್ತಾ ಪಾರಾಯಣ ಮಾಡ್ತಾ ನಮ್ಮ ಕಣ್ಣಿಗೆ ಆ ಕಿರೀಟ ಕಾಣಿಸ್ತಾ ಇದೆಯಾ? ಇದೆ ಅಂತಾದರೆ ಅದ್ಭುತ. ಇಲ್ಲ ಅಂತಾದರೆ ಆ ಮಟ್ಟಕ್ಕೆ ಏರುವ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರ ಈಗ ಯಾವುದೇ ಒಂದು ಸಹಸ್ರನಾಮ ತಗೊಳ್ಳಿ, ಯಾವುದೇ ಸ್ತೋತ್ರ ಇದ್ರೂ ಮೊದಲೊಂದು ಸಣ್ಣ ಧ್ಯಾನ ಶ್ಲೋಕ ಕೊಡ್ತಾರೆ. ವಿಷ್ಣು ಸಹಸ್ರನಾಮ ತಗೊಳ್ಳಿ, ಇಷ್ಟುದ್ದದ ಧ್ಯಾನ ಶ್ಲೋಕಗಳಿವೆ. ಲಲಿತಾ ಸಹಸ್ರನಾಮ ಯಾಕೆ ಧ್ಯಾನ ಶ್ಲೋಕ ಬೇಕು? ಎಷ್ಟೋ ನಾವು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಎಷ್ಟೊಂದು ವ್ಯವಹಾರ ಇದೆ, ನಿಮಗೆ ಎಷ್ಟೊಂದು ಕೆಲಸ ಇದೆ, ಪುರುಷೋತ್ತೇ ಇಲ್ಲ ಮಾರ್ಯಾರೆ. ಸ್ವಲ್ಪ ಸಮಯ ಸಿಕ್ಕಿದಾಗ ವಿಷ್ಣು ಸಹಸ್ರನಾಮ ಹೇಳುವ ಅಂತ ಹೊರಟ್ರೆ ಮನಸ್ಸು ಕೆಲಸ ಮುಗಿಸಿ ಬಂದದ್ದು ತಾನೇ. ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿರತ್ತೆ. ಬೀದಿ ನಾಯಿ ಅಲೆದ ಹಾಗೆ ನಮ್ಮ ಮನಸ್ಸು ತಿರುಗಾಡ್ತಾ ಇರತ್ತೆ ಹೇಳ್ತಾರೆ. ಅದನ್ನು ಒಂದು ಫೋಕಸ್ ಮಾಡಲಿಕ್ಕೆ, ದೃಷ್ಟಿಯನ್ನು ಕೇಂದ್ರೀಕರಿಸಿಕೊಳ್ಳುವಂತಹ ಒಂದು ವಿಧಾನ ಅಂತೇಳಿದರೆ ಧ್ಯಾನ ಶ್ಲೋಕ. ಆ ಧ್ಯಾನ ಶ್ಲೋಕವನ್ನು ಸ್ವಲ್ಪ ಮನಸ್ಸಿಟ್ಟು ನಾವು ಅರ್ಥವನ್ನು ತಿಳಿದುಕೊಂಡು ಅದು ಏನನ್ನ ಹೇಳ್ತಿದೆ ಅಂತ ಹೇಳುವ ಅರ್ಥವನ್ನು ನಮ್ಮ ಮನಸ್ಸಿಗೆ ತೆಗೆದುಕೊಂಡು ಬಂದರೆ ಮನಸ್ಸು ಮತ್ತೆ ಅಲ್ಲಿಯೇ ನೆಟ್ಟು ಹೋಗುತ್ತೆ. ಮತ್ತೆ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಯಾವುದೇ ಹೇಳಿದರೂ ಮನಸ್ಸು ಅಲ್ಲೇ ನಿಲ್ಲತ್ತೆ ಅಂತ ಹೇಳುವ ಅರ್ಥದಿಂದ ಧ್ಯಾನ ಶ್ಲೋಕಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ನಮಗೆ ನಮ್ಮ ದೇಹದಲ್ಲಿ ಏನು ನಡೀತಾ ಇದೆ,
ಇದರ ಬಗ್ಗೆ ಚಕ್ರಗಳು ಏನು, ಪಂಚಭೂತಗಳು ಹೇಗಿವೆ, ಇದನ್ನೆಲ್ಲ ವಿವರಣೆಯನ್ನು ಕೊಟ್ಟು ಆಮೇಲೆ ಅವಳ ಸೌಂದರ್ಯದ ವರ್ಣನೆಯನ್ನು, ಪ್ರತಿ ಅಂಗದ ಸೌಂದರ್ಯದ ವರ್ಣನೆಯನ್ನು, ದೈಹಿಕ ಸೌಂದರ್ಯ ಅಲ್ಲ, ಆಧ್ಯಾತ್ಮಿಕ ಸೌಂದರ್ಯ, ಅಂತರ್ ಸೌಂದರ್ಯ, ಇದರ ಬಗ್ಗೆ ಆದಿಶಂಕರಾಚಾರ್ಯರು ವಿವರಿಸ್ತಾರೆ. ಹಾಗಾಗಿ ಅಲ್ಲಿವರೆಗೆ ಹೋಗೋ ಮೊದಲು ಈ 41 ಶ್ಲೋಕಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಏನನ್ನ ಹೇಳ್ತಿದ್ದಾರೆ ಇದರ ಬಗ್ಗೆ ನಾವು ಗಮನವಿಟ್ಟು ಕೇಳಿ ಮನನ ಮಾಡಿದರೆ ನಮಗೆ ಸ್ವಲ್ಪ ಸ್ವಲ್ಪ ಎಲ್ಲ ಅಂಗಗಳು ಸ್ವಲ್ಪ ಸ್ವಲ್ಪ ಕಾಣಬಹುದು. ಎಲ್ಲಿ? ಅಂತರಂಗದಲ್ಲಿ. ಹೊರಗಡೆ ಬಾಹ್ಯ ಕಣ್ಣಿಗೆ ಕಾಣದೇ ಇರ್ಬೋದು, ಅಂತರಂಗದಲ್ಲಿ ಕಾಣ ಸಿಗಬಹುದು. ಹಾಗಾಗಿ ನಮ್ಮ ಪ್ರಯತ್ನವನ್ನು ನಾವು ಸ್ವಲ್ಪ ಸ್ವಲ್ಪವಾಗಿ ಮಾಡ್ತಾ ಮುಂದಕ್ಕೆ ಹೋಗೋಣ. ಈಗ 34ನೇ ಶ್ಲೋಕದವರೆಗೆ ನಾವು ನೋಡಿದ್ದೆವು. 35ನೇ ಶ್ಲೋಕದಿಂದ ನೋಡೋಣ. ಮನಸ್ತ್ವಂ ವ್ಯೋಮತ್ವಂ ಮರುದಸಿ ಮರುತ್ಸಾರಥಿರಸಿ ತ್ವಮಾಪಸ್ತ್ವಂ ಭೂಮಿಂ ತ್ವಯಿ ಪರಿಣತಾಯಾಂ ನಹಿ ಪರಂ ತ್ವಮೇವ ಸ್ವಾತ್ಮಾನಂ ಪರಿಣಮಯಿತುಂ ವಿಶ್ವವಪುಷಾ ಚಿದಾನಂದಾಕಾರಂ ಶಿವಯುವತಿ ಭಾವೇನ ಬಿಭೃಷೇ. ಎಲ್ಲವೂ ಆ ಜಗನ್ಮಾತೆಯೇ ಸೃಷ್ಟಿ ಮಾಡಿದ್ದಾಳೆ ಪ್ರಪಂಚವನ್ನ. ಅದು ಸಾಕಾ? ಓಹೋ, ಸಾಕಾಗಲಿಲ್ಲ ಅವಳಿಗೆ. ತಾನೇ ವಿಶ್ವವಾಗಿ ಪರಿಣಮಿಸಿದ್ಲು, ಬದಲಾದ್ಲು. ಹಾಗೇ ಇದ್ದಾಳೆ, ಹಾಗೆ ವಿಶ್ವವಾಗಿಯೂ ತಾನೇ ಬದಲಾದ್ಲು. ಹೇಗೆ ಉಪನಿಷತ್ತಿನಲ್ಲಿ ಜೇಡ ಮತ್ತು ಜೇಡರ ಬಲೆಯ ಉದಾಹರಣೆಯನ್ನು ಹಲವಾರು ಉಪನಿಷತ್ತಿನಲ್ಲಿ ನಾವು ನೋಡಲಿದ್ದೇವೆ. ಒಂದು ಜೇಡ ತನ್ನದೇ ದೇಹದಿಂದ ಬರುವಂತಹ ಒಂದು ದ್ರವವನ್ನು ದ್ರವಿಸಿ ಅದರಿಂದ ಬಲೆಯನ್ನು ಕಟ್ಟತ್ತೆ. ನಾವು ಅದನ್ನು ತೆಗೆದು ಹಾಕದೇ ಇದ್ರೆ, ನಮ್ಮ ಕ್ಲೀನಿಂಗು ಬಾರಿ ಇರ್ತೇವಲ್ಲ, ನಾವು ಅದನ್ನೆಲ್ಲ ತೆಗೆದು ಹಾಕ್ತೇವೆ. ಹಾಗೆ ಮಾಡದೇ ಇದ್ದರೆ ಅದಕ್ಕೆ ಬೇಕಾದಾಗ ಆ ಜೇಡ ಅದನ್ನೇ ಮತ್ತೆ ಒಳಗೆ ತೆಗೆದುಕೊಳ್ಳತ್ತೆ, ಮತ್ತೆ ಬೇಕಾದಾಗ ಬಲೆಯನ್ನು ಕಟ್ಟಿಕೊಳ್ಳತ್ತೆ. ಎಷ್ಟು ಚೆನ್ನಾಗಿ ಕಟ್ಟತ್ತೆ ಅಲ್ವಾ? ಎಷ್ಟು ಎಲ್ಲೂ ಆ ಕಡೆ ಈ ಕಡೆ ಇರೋದಿಲ್ಲ, ಸರಿ ಒಂದೇ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇರುತ್ತೆ ಅದು. ಹಾಗೆಯೇ ಈ ಜಗನ್ಮಾತೆ ಕೂಡ ತನ್ನಿಂದಲೇ ಇದನ್ನು ಸೃಷ್ಟಿ ಮಾಡಿ ತಾನೇ ವಿಶ್ವವಾಗಿ ಮತ್ತೆ ಅದನ್ನು ವಾಪಸ್ಸು ತನ್ನೊಳಗೆ ತೆಗೆದುಕೊಳ್ಳುವಂಥದ್ದು. ಮನಃತ್ವಂ ಮನಸ್ಸು ನೀನು, ವ್ಯೋಮತ್ವಂ ಆಕಾಶ ನೀನು. ಪಂಚಭೂತಗಳಲ್ಲಿ ಅತೀ ಸೂಕ್ಷ್ಮವಾದ ಭೂತ ಆಕಾಶ. ಆಮೇಲೆ ಮರುತ್ ಅಸಿ ನೀನು. ಮರುತ್ ಅಂತ ಹೇಳಿದರೆ ವಾಯು ಅಥವಾ ಗಾಳಿ, ನೀನು ಗಾಳಿಯಾಗಿದ್ದೀಯ. ಮರುತ್ ಸಾರಥಿ ಅಸಿ, ಮರುತ್ ಸಾರಥಿ ಕೂಡ ನೀನು. ಅದ್ಯಾವುದು? ಬೆಂಕಿಗೆ ಸಾರಥಿ ಯಾರು? ಬೆಂಕಿಯನ್ನು ತೆಗೆದುಕೊಂಡು ಹೋಗುವಂಥವ್ರು ಯಾರು? ಗಾಳಿ. ಹಾಗಾದರೆ ಗಾಳಿ ಯಾರಿಗೆ ಸಾರಥಿ? ಬೆಂಕಿಗೆ. ಗಾಳಿ ಬೇಕು, ಬೆಂಕಿ ಆ ಕಡೆ ಈ ಕಡೆ ಆಗಬೇಕು ಅಂತಾದರೆ ಗಾಳಿ ಬೇಕು ಅಲ್ಲಿ. ಹಾಗಾಗಿ ಮರುತ್ ಸಾರಥಿ ಅಂತ ಹೇಳಿದರೆ ಬೆಂಕಿ. ತ್ವಂ ಆಪಹ, ಆಪ ಅಂದರೆ ನೀರು, ನೀನೇ ನೀರು. ತ್ವಂ ಭೂಮಿ, ನೀನೇ ಭೂಮಿ, ನೀನೇ ಪೃಥ್ವಿ. ಮನಸ್ಸು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, 5 ಪಂಚಭೂತಗಳು ಮತ್ತು ಮನಸ್ಸು, ಇದು ಎಲ್ಲವೂ ನೀನೇ. ತ್ವಯಿ ಪರಿಣತಾಯಾಮ್ ನಹಿ ಪರಂ, ನೀನು ಅಲ್ಲದೆ ಇನ್ನು ಪರ ಬೇರೆ ಯಾವುದೂ ಇಲ್ಲ. ನಮ್ಮ ಸನಾತನ ಧರ್ಮ ಎಷ್ಟು ಶ್ರೇಷ್ಠ ಅಂತ ಹೇಳಿದರೆ ನೋಡಿ, ಈ ತತ್ವವನ್ನು ತಿಳಿದುಕೊಂಡು ಒಂದು ಕಲ್ಲನ್ನು ಪೂಜಿಸ್ತೇವೆ, ನಾವು ಗಿಡವನ್ನು ಪೂಜಿಸ್ತೇವೆ, ನೀರು ನದಿಯನ್ನು ಪೂಜಿಸ್ತೇವೆ, ಸಾಗರವನ್ನು ಪೂಜಿಸ್ತೇವೆ, ಪರ್ವತವನ್ನು ಪೂಜಿಸ್ತೇವೆ. ಪರ್ವತ, ನೀರು ಇದೆಲ್ಲ ಗುರುವಾಗಿ ಕೂಡ ಇರ್ಬೋದು ನಮಗೆ. ಭಗವಾನ್ ರಮಣ ಮಹರ್ಷಿಗೆ ಅರುಣಾಚಲ ಪರ್ವತವೇ ಗುರು. ಸ್ವಾಮಿ ಶಿವಾನಂದಜಿ ಮಹಾರಾಜ್ ಋಷಿಕೇಶದಲ್ಲಿದ್ದರು, ಡಿವೈನ್ ಲೈಫ್ ಸೊಸೈಟಿ ಅವರಿಗೆ ಗಂಗಾ ನದಿಯೇ ಗುರು, ಗಂಗಾ ನದಿಯೇ ಮಾತೆ, ತಾಯಿ ಅಂತ ಕರಿತಾ ಇದ್ರು. ಏನಿದೆ ಎಲ್ಲ ಪಂಚಭೂತಗಳು. ಪಂಚಭೂತಗಳೇ ಆ ತಾಯಿ, ಅಥವಾ ಆ ತಾಯಿಯೇ ಈ ಪಂಚಭೂತಗಳು. ಇನ್ನು ಯಾವ ಧರ್ಮದಲ್ಲಿ ಇದೆ ಹೇಳಿ? ಕಲ್ಲನ್ನು ಪೂಜಿಸ್ತೀರಾ ನೀವು ಅಂತ ನಗ್ತಾರೆ ನಮ್ಮನ್ನು. ನಾವು ಕೂಡ ಯಾಕೆ ಅಂತ ನಮಗೆ ಗೊತ್ತಿಲ್ಲ, ಹೇಳಲಿಕ್ಕೆ ವರ್ಣನೆ ನಮಗೆ ಗೊತ್ತಿಲ್ಲ ವಿವರ.
ಹಾಗಾಗಿ ಅದು ನಮ್ಮ ಹಿರಿಯವರು ಹಾಗೆ ಹೇಳಿದ್ದಾರೆ, ಅದಕ್ಕೆ ನಾವು ಹಾಗೆ ಮಾಡೋದು. ಮಕ್ಕಳಿಗೆ ಹಾಗೆ ಹೇಳಿ, ನೀ ಬೇಕಾದ್ರೆ ಮಾಡ್ಕೊ ಅಮ್ಮ ಹಾಗೆ, ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಯಾಕೆ ಅಂತ ಅವರಿಗೆ ವಿವರಿಸಿದರೆ ಅವರು ಮಾಡ್ಬೋದು. ಅರ್ಥ ಆದರೆ ಅವರನ್ನು ಕನ್ವಿನ್ಸ್ ಮಾಡಿದರೆ ಅವರು ಕೂಡ ಮಾಡ್ಬೋದು. ಅವರಿಗೆ ಹೇಳುವಷ್ಟು ನಮಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಶಂಕರಾಚಾರ್ಯರು ನಮಗೆ ಅದನ್ನ ತಿಳಿಸಿಕೊಡ್ತಿದ್ದಾರೆ. ನೀನೇ ಪಂಚಭೂತಗಳು ಹಾಗೂ ಮನಸ್ಸು ಎಲ್ಲವೂ ನೀನೇ, ನೀನಲ್ಲದೆ ಈ ಪ್ರಪಂಚದಲ್ಲಿ ಇನ್ನು ಏನೂ ಇಲ್ಲ. ಅಂದರೆ ಏನಿದು? ವಿಶ್ವರೂಪ ದರ್ಶನ. ಎಲ್ಲ ಕಡೆ ಭಗವಂತನೇ ಇರುವಂಥದ್ದು. ನೀರು ನೋಡಿ ಭಗವಂತ, ಗಾಳಿ ನೋಡಿ ಭಗವಂತ, ಆಕಾಶ ನೋಡಿ ಭಗವಂತ. ಯಾವುದು ನೋಡಿದರೂ ಭಗವಂತನೇ ಇದ್ದಾನೆ ಅಂತಾದರೆ, ಇದ್ದಾಳೆ ಅಂತಾದರೆ ಮನಸ್ಸು ಹೇಗಿರಬೇಕು ನಮ್ಮದು? ಅಪ್ಪ, ಎಲ್ಲಿ ನೋಡಿದರೂ ಭಗವಂತನೇ. ಎಷ್ಟು ಖುಷಿ ಖುಷಿಯಾಗಿರಬೇಕು ಯಾವತ್ತೂ ಕೂಡ. ಕಷ್ಟ ಬಂದರೂ ಭಗವಂತ, ಸುಖ ಬಂದರೂ ಭಗವಂತ ಅಲ್ವೇ? ಇದೇವ ನಾವು ಅಷ್ಟು ಟೆನ್ಷನ್ ಮಾರ್ಯಾರೆ ನಮಗೆ. ಏನು ಚಿಕ್ಕ ಪುಟ್ಟ ವಿಷಯಕ್ಕೂ ನಾವು ವಿಪರೀತ ಟೆನ್ಷನ್ ಅಲ್ವೇ? ಹಾಗಾಗದೆ ಇದನ್ನು ತಿಳಿದುಕೊಳ್ಬೇಕಾಗಿದೆ. ತಿಳಿದುಕೊಂಡು ಎಲ್ಲ ಕಡೆಯೂ ನೀನೇ ಇರುವಂಥವಳು, ನಿನ್ನನ್ನೇ ನಾನು ನೋಡುವಂತಾಗಲಿ. ಆಯಿತು, ಅರ್ಥ ಆಯಿತು, ಥಿಯರಿ ಗೊತ್ತಾಯ್ತು. ಈಗ ಕಾಣಬೇಕಲ್ಲ, ಎಲ್ಲಿ ನೋಡಿದ್ರೂ ಜಗನ್ಮಾತೆಯನ್ನು ಕಾಣಬೇಕು ತಾನೇ. ತ್ವಮೇವ ಸ್ವ ಆತ್ಮಾನಂ ಪರಿಣಮಯಿತು ವಿಶ್ವವಪುಷ. ನೀನೇ ನಿನ್ನ ಆತ್ಮವನ್ನ, ಇಡೀ ವಿಶ್ವ, ವಪು ಅಂತೇಳಿದರೆ ದೇಹ, ವಿಶ್ವವಾಗಿ, ವಿಶ್ವದ ದೇಹ ಅಂತೇಳಿದರೆ ಈ ಭೌತಿಕ ವಿಶ್ವ, ಕಾಣುವಂತಹ ವಿಶ್ವವೇ ನೀನಾಗಿ ಪರಿಣಮಿಸಿದ್ದಿ. ಅಂದರೆ ಬದಲಾದಿ ನೀನು. ಹಾಗೆ ಮಷ್ಟು ಅದು ಅಲ್ಲದೆ, ಅಲ್ಲಿಗೆ ಸಾಕ, ಅದು ಅಲ್ಲದೆ ಚಿತ್ ಆನಂದ ಆಕಾರ. ಚಿತ್ ಅಂತೇಳಿದರೆ ಆ ಪ್ರಜ್ಞೆ, ಆತ್ಮ, ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಲ್ಲ, ಅದು ನೀನೇ ಆನಂದದ ಆಕಾರವಾಗಿ ಶಿವ ಯುವತಿ ಭಾವೇನ, ಶಿವನ ಪತ್ನಿಯಾಗಿ ನೀನು ರೂಪವನ್ನ ತಾಳಿ ಬಿಭೃಷೆ ಆಳ್ತಾ ಇದೆಯಾ. ಏನೋ ಸುಮ್ಮನೆ ಕೂತಿಲ್ಲ ಅಲ್ಲಿ. ಇಡೀ ಪ್ರಪಂಚವನ್ನ, ಎಲ್ಲ ದೇವರುಗಳನ್ನ ನೀನು ರೂಲಿಂಗ್ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವಳು, ಎಲ್ಲರನ್ನ ಆಳ್ತಾ ಇರೋದು. ಬಿಭೃಷೆ ಅಂತೇಳಿದ್ರೆ ಆಳುವಂಥದ್ದು. ಯಾಕೆ ಹೀಗಾಗಿ ಬರಬೇಕು ಅವಳು? ನಮಗೆ 99.9% ಜನರಿಗೆ ಶೂನ್ಯ ಅಂತ ಹೇಳಿದ್ರೆ ಏನು ಅರ್ಥ ಆಗೋದಿಲ್ಲ. ಶೂನ್ಯವನ್ನು ಆಲೋಚನೆ ಮಾಡಿ ಧ್ಯಾನ ಮಾಡಿ ಅಂತ ಹೇಳಿದ್ರೆ ಅಯ್ಯೋ ಸಾಧ್ಯವೇ ಇಲ್ಲ. ಎದುರೊಂದು ವಿಗ್ರಹ ಇಟ್ಟುಕೊಂಡು, ಎದುರೊಂದು ಫೋಟೋ ಇಟ್ಟುಕೊಂಡು ಅದನ್ನು ನೋಡಿ ಕಣ್ಣು ಮುಚ್ಚಿದ್ರೆ ಮನಸ್ಸಲ್ಲಿ ಇಲ್ಲಿಲ್ಲೋ ಅಲ್ಲಿಲ್ಲೂ ಹೋಗ್ತಾ ಇರುತ್ತೆ. ಆ ವಿಗ್ರಹ ಮತ್ತೆ ಕಣ್ಣು ಓಪನ್ ಮಾಡಿದರೆ ಮಾತ್ರ ಕಾಣೋದು. ಕಣ್ಣು ಮುಚ್ಚಿದ ತಕ್ಷಣ ಬೇರೆ ಸಿನಿಮಾ ಬರ್ತದೆ. ನಿನ್ನೇನಾಯಿತು, ನಾಳೆ ಏನಾಗಬಹುದು, ಇದೆಲ್ಲ ಸಿನಿಮಾ ನಡೀತದೆ ಒಳಗಡೆ ಪರದೆಯಲ್ಲಿ ಅಲ್ವಾ? ಹಾಗಿದ್ದಾಗ ಶೂನ್ಯ ಏನೂ ಇಲ್ಲ ಅಂತ ಹೇಳಿದರೆ ಇಲ್ಲಿ ಕೂಡ ಏನೂ ಇಲ್ಲ ಅಂತ ಆಗ್ಬಿಡುತ್ತೆ. ನಮಗೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಭೌತಿಕವಾಗಿ ಏನೋ ಒಂದು ಬೇಕಾಗಿದೆ ನಮಗೆ. ಅದಕ್ಕೋಸ್ಕರ ಅವಳು ನಮಗೋಸ್ಕರ ಈ ಅಭಿವ್ಯಕ್ತತೆ ಪ್ರಪಂಚವಾಗಿ, ಶಿವನ ಪತ್ನಿಯಾಗಿ. ಅದು ಶಂಕರಾಚಾರ್ಯ ಹೇಳೋದೇನು ಅಂತ ಹೇಳಿದ್ರೆ, ಶಿವನಿಂದ ಒಂದು ಮೆಟ್ಟು ಮೇಲೆ ಇದೆಯಾ ನೀನು, ಆದರೂ ಕೂಡ ನಮಗೆಲ್ಲ ಒಬ್ರಿಗಿಂತ ಸ್ವಲ್ಪ ನಮಗೆ ಜಾಸ್ತಿ ಗೊತ್ತಿದೆ ಅಂತಾದರೆ, ಒಬ್ಬರಿಗೆ ಸೌಂದರ್ಯಲಾರಿ ಗೊತ್ತಿಲ್ಲ, ನನಗೆ ಸೌಂದರ್ಯಲಾರಿ ಗೊತ್ತಿದೆ ಅಂತ ಆದರೆ ಹಬ್ಬ ಎಂಥ ಅಹಂಕಾರ ನಮಗೆ ಅಲ್ವಾ? ನಿಮಗೆ ಅದು ಗೊತ್ತಿಲ್ವಾ? ಅವರು ಸ್ವಲ್ಪ ನಮ್ಮಿಂದ ಕೆಳಗೆ ಅಂತೇಳೋ ಭಾವನೆ ನಮಗೆ. ಯಾಕೆ? ನಮಗೆ ಅದು ಗೊತ್ತಿದೆ ಅಲ್ವಾ? ಅಷ್ಟು ಅಹಂಕಾರ ನಮ್ಮಲ್ಲಿ ತುಂಬಿಬಿಡತ್ತೆ ಒಂದು ಸ್ವಲ್ಪ ಸಣ್ಣ ವಿಚಾರ ಗೊತ್ತಿದ್ರೆ. ಅದೇ ಜಗನ್ಮಾತೆ ಎಲ್ಲವೂ ತಾನೇ ಆಗಿದ್ರೂ ಕೂಡ ಶಿವನ ಪತ್ನಿಯಾಗಿ ಬಂದು ಈ ಪ್ರಪಂಚವನ್ನು ಆಳ್ತಾ ಇದ್ದಾಳೆ ನಮಗೋಸ್ಕರ. ವಿಶ್ವವನ್ನು ಸೃಷ್ಟಿ ಮಾಡಿದ್ಲು ನಮ್ಮಂಥವರಿಗೋಸ್ಕರ. ನೋಡಿ, ನನ್ನನ್ನು ಅಲ್ಲಿ ಕಾಣಬೇಕು ನೀವೆಲ್ಲರೂ ಕೂಡ. ಇಲ್ದಿದ್ರೆ ಹೇಗೆ ನಾವು ಭಕ್ತಿ ಅಂಕುರ ಆಗಬೇಕು ಅಂದರೆ ಹೇಗೆ? ಸುಮ್ಮನೆ ಆ ಭಕ್ತಿ ಬರೋದಿಲ್ಲ ನಮಗೆ. ಒಂದು ಹಾಡು ಹಾಡಬೇಕು, ಒಂದು ಫೋಟೋ ನೋಡಬೇಕು, ಒಂದು ದೇವಸ್ಥಾನಕ್ಕೆ ಹೋಗಬೇಕು,
ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಓಹೋ ಎಷ್ಟು ಚೆನ್ನಾಗಿದೆ ಈ ಮೂರ್ತಿ ಅಂತೇಳಿ ನಮ್ಮಲ್ಲಿ ಸ್ವಲ್ಪ ಭಕ್ತಿ ಭಾವನೆ ಹೊರಗೆ ಬಂದ ತಕ್ಷಣ ಮತ್ತೆ ನಮ್ಮ ಮನೆ ವ್ಯವಹಾರವೇ ನೆನಪು ನಮಗೆ. ಆದರೆ ಅಷ್ಟು ಕ್ಷಣ ಆದರೂ ಕೂಡ, ಸ್ವಲ್ಪ ಹೊತ್ತಾದರೂ ಕೂಡ ಆ ದೇವಸ್ಥಾನದಲ್ಲಿ ಮೂರ್ತಿಯನ್ನು ನೋಡ್ತಾ ಇರಬೇಕಾದ್ರೂ ಒಂದು ಸ್ವಲ್ಪ ಹೊತ್ತಾದರೂ ಭಕ್ತಿಯಲ್ಲಿ ಮೈ ನವಿರೇಳತ್ತೆ. ಸಾಕು, ಅಷ್ಟಾದರೂ ಸಾಕು. ಹಾಗೆ ಮಾಡ್ತಾ ಮಾಡ್ತಾ ಮುಂದಕ್ಕೆ ಸಾಗಿ ಅಂಥೇಳಿ ನಮಗೋಸ್ಕರ ಈ ಥರದ ಒಂದು ರೂಪವನ್ನು ಅವಳು ಪಡೆದುಕೊಂಡು ಬಂದು ನಮ್ಮನ್ನು ರಕ್ಷಿಸ್ತಾ ಇದ್ದಾಳೆ. ಮನಃತ್ವ ಪಂಚಭೂತಗಳು ಆಯಿತು, ಮನಸ್ಸು ನೀನೇ, ಹಿರಣ್ಯ ಗರ್ಭ ಅಂತ ಹೇಳ್ತೀವಿ. ಏನದು? ನಮಗೆ ನನ್ನ ಮನಸ್ಸಲ್ಲಿ ಏನಿದೆ ಯಾರಿಗೂ ಗೊತ್ತಾಗೋದಿಲ್ಲಲ್ಲ, ಭಾರಿ ಖುಷಿ ನಮಗೆ. ಹೊರಗಡೆಯಿಂದ ಭಾರಿ ಚಂದಕ್ಕೆ ನಗ್ತಾ ಇರ್ತೇವೆ, ಒಳಗಡೆ ಬೆಂಕಿ ಆಗಿರ್ತೇವೆ. ಅಪ್ಪ ಇವ್ರು ಎಷ್ಟು ಕೆಟ್ಟವರು, ಮಾತ್ರ ನೀವು ಭಾರಿ ಒಳ್ಳೆಯವರು ಅಂತೆಲ್ಲ ಹೇಳ್ತಾ ಇರ್ತೀವಲ್ವಾ. ನಮ್ಮ ಮನಸ್ಸಲ್ಲಿ ಏನು ನಡೆಯುತ್ತೆ ಬೇರ್ಯಾರಿಗೂ ಗೊತ್ತಾಗಲ್ಲ. ಆದರೆ ಈ ಮನಸ್ಸು, ಎಲ್ಲರ ಮನಸ್ಸು ಕೂಡ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿಟ್ರೆ ಹೇಗಿರ್ಬೋದು, ಅದು ಹಿರಣ್ಯ ಗರ್ಭ. ಎಲ್ಲರ ಮನಸ್ಸು ಇರುವಂಥದ್ದೇ ಹಿರಣ್ಯ ಗರ್ಭ, ಅದು ಅವಳೇ. ಹಿರಣ್ಯ ಅಂತ ಹೇಳಿದರೆ ಬಂಗಾರ, ಬಂಗಾರದ ಯೋನಿ, ಒಂದು ಪಾತ್ರೆಯಾಗೆ ಅಂತ ಅಂದ್ಕೊಳ್ಬೋದು. ಎಲ್ಲರ ಮನಸ್ಸು ಅದರಲ್ಲಿದೆ. ಮನಸ್ಸಿನಲ್ಲಿ 2 ವಿಧಗಳಿವೆ, ಒಂದು ಉಚ್ಚವಾದದ್ದು, ಒಂದು ನೀಚವಾದದ್ದು. ಉದ್ಧರೇತ್ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್ ಅಂತೇಳಿ 6ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಲ್ಲಿ ಆತ್ಮ ಅಂತ ಹೇಳಿದ್ರೆ ಸುಮಾರು ಕಡೆಯಲ್ಲಿ ಬರುತ್ತೆ, 13, 14 ಸಲ ಒಂದು ಶ್ಲೋಕದಲ್ಲಿ ಬರುತ್ತೆ, 2 ಶ್ಲೋಕದಲ್ಲಿ. ಅದರಲ್ಲಿ ಹೆಚ್ಚಿನ ಬಾರಿಯೂ ಆತ್ಮ ಅಂತ ಹೇಳಿದರೆ ಮನಸ್ಸು. ಆತ್ಮ ಅಂತ ಹೇಳೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಸಂದರ್ಭೋಚಿತವಾಗಿ ನಾವು ತೆಗೆದುಕೊಳ್ಬೇಕಾಗತ್ತೆ. ಹೆಚ್ಚಿನ ಕಡೆಯಲ್ಲೂ ಅದು ಆ ಶ್ಲೋಕಗಳಲ್ಲಿ ಮನಸ್ಸು ಅಂತ ನಮಗೆ ಗೊತ್ತಾಗತ್ತೆ. ಒಂದೊಂದು ಸಲ ಮನಸ್ಸು ಅಬ್ಬಾ ಭಾರಿ ನನಗೆ ಓದಬೇಕು ಅಂತ ಏನು ಖುಷಿ, ಓದಬೇಕು, ಸೌಂದರ್ಯ ಓದಬೇಕು, ಭಾರಿ ಇಂಟ್ರೆಸ್ಟ್, ನಾಳೆಯಿಂದ ಗ್ಯಾರಂಟಿ ಓದ್ತೇನೆ ನಾನು, ಗ್ಯಾರಂಟಿ ಈ ಶ್ಲೋಕವನ್ನು ಹೇಳ್ತೇನೆ ನಾನು. ಅದೇ ಸ್ವಲ್ಪ ಹೊತ್ತಾದಮೇಲೆ ಇವತ್ತು ಬೇಡ, ನಾಳೆ ಓದಿದ್ರೆ ಸಾಕಪ್ಪ, ನಾಳೆಯಿಂದ ಶುರು ಮಾಡು, ನಾಳೆ ಒಳ್ಳೆ ದಿನ ಅಂತೆ, ನಾಳೆಯಿಂದ ಶುರು ಮಾಡುವ ಅಲ್ವೇ. ಹೀಗೆ ಆಗ್ತಾ ಹೋಗುತ್ತೆ, ಮೇಲೆ ಕೆಳಗೆ ಮೇಲೆ ಕೆಳಗೆ ಎರಡೂ ಇದೆ, 2 ಥರದ ಮನಸ್ಸು ಇದೆ, ನಮ್ಮದೇ ಅದು. ಅದೇ ಆ ಕೆಳಗಿನ ಕಡೆಗೆ ನೀಚವಾದ ಮನಸ್ಸು ಮೇಲೆ ಬಂದಾಗ ಸ್ವಲ್ಪ ಗಮನಿಸಬೇಕು. ಯಾಕೆ ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳ್ತೇನೆ ಅಂತ ಪ್ಲ್ಯಾನ್ ಮಾಡಿದ್ದೆಲ್ಲ, ನಿರ್ಧಾರ ಮಾಡಿದ್ದೆ, ಬೆಳಿಗ್ಗೆ ಹೇಳುವಾಗ ಇವತ್ತು ಧ್ಯಾನ ಮಾಡದಿದ್ರೆ ಏನು, ನಿನ್ನೆ ಲೇಟ್ ಆಯ್ತಲ್ಲ ಮಲಗುವಾಗ, ಎಲ್ಲ ಈ ಥರದ ಕಾರಣಗಳನ್ನೆಲ್ಲ ಮನಸ್ಸು ಕೊಡ್ತಾ ಹೋಗುತ್ತೆ. ಬೇಡ ಬೇಡ, ಡಾಕ್ಟ್ರು ಹೇಳಿದ್ದಾರೆ ತುಂಬ ಮಲಗಬೇಕು ಅಂತ ಹೇಳಿದ್ದಾರೆ, ಹಾಗೆ ನಾನು ಮಲಗ್ತೇನೆ, ಇಲ್ಲ ನಾನು ಮಲಗಿಕೊಂಡು ಶ್ಲೋಕ ಹೇಳ್ತೇನೆ. ಮಲಗಿಕೊಂಡು ಶ್ಲೋಕ ಹೇಳಿದ್ವಾ, ಮತ್ತೆ ಅಲ್ಲಿ ಕುಂಭಕರ್ಣನೆ. ಎಲ್ಲವೂ ಈ ಮನಸ್ಸು ಕೂಡ ಅವಳೇ. ಅದು ಉಚ್ಚವಾದ ಮನಸ್ಸಿರ್ಬೋದು, ನೀಚವಾದ ಮನಸ್ಸಿರ್ಬೋದು, ಎಲ್ಲವೂ ಅವಳೇ. ಬೇರೆ ನೀನು ಬಿಟ್ಟು ತ್ವಯಿ ಪರಿಣತಾಯಾಮ್ ನಹಿ ಪರಂ, ನಿನ್ನನ್ನು ಬಿಟ್ಟು ಇನ್ನು ಬೇರೆ ಯಾವುದೂ ಇಲ್ಲ ಇಲ್ಲಿ. ಇದನ್ನು ಗಮನದಲ್ಲಿಟ್ಕೊಳ್ಬೇಕು ನಾವು. ಯಾರ ಮೇಲಾದರೂ ಸಿಟ್ಟು ಬಂದಾಗ ನೆನಪಲ್ಲಿ ಮತ್ತೆ ಇದು ಅವಳೇ, ಈ ವ್ಯಕ್ತಿ ಕೂಡ ಅವಳೇ ತಾನೇ, ನಾನು ಯಾಕೆ ಬೈಬೇಕು, ನಾನು ಯಾಕೆ ನಿಂದಿಸಬೇಕು, ನಾನು ಯಾಕೆ ಅವರ ಬಗ್ಗೆ ಒಂದು ಕಮೆಂಟ್ ಹೊಡಿಬೇಕು, ಬೇಡ ಅಂತ ಹೇಳುವ ವಿಚಾರವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗಿದೆ. ಮುಂದಿನ ಶ್ಲೋಕದಿಂದ 36ನೇ ಶ್ಲೋಕದಿಂದ 41ನೇ ಶ್ಲೋಕದವರೆಗೆ ನಮ್ಮ ಭೌತಿಕ ದೇಹದಲ್ಲಿ ಇರುವಂತಹ ಚಕ್ರಗಳ ಬಗ್ಗೆ ಹೇಳ್ತಿರೋದು. 6 + 1 ಒಟ್ಟು 7 ಚಕ್ರಗಳಿವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಕೊನೆಯದಾಗಿ ತಲೆಯ ಮೇಲೆ ಇರುವಂಥದ್ದು ಸಹಸ್ರಾರ ಚಕ್ರಗಳು. ಈ ಚಕ್ರಗಳು ಎನರ್ಜಿ ಸೆಂಟರ್ಸ್, ಒಂದು ಅಂಗ ಅಲ್ಲ. ಈಗ ನಮಗೆ ಕೈ ಕಾಲಲ್ಲಿರುವಾಗ ಅದೊಂದು ಅಂಗ ಅಲ್ಲ, ಎನರ್ಜಿ ಸೆಂಟರ್ ಅದು. ಈ ಕುಂಡಲಿನಿ ಶಕ್ತಿ ಸರ್ಪ ಆಕಾರದಲ್ಲಿ 3 ಸುತ್ತು ಸುತ್ತಿಕೊಂಡು ಮೂಲಾಧಾರ ಚಕ್ರದಲ್ಲಿ 3 ಸುತ್ತು ಸುತ್ತಿಕೊಂಡು ಮಲಗಿಕೊಂಡಿರುತ್ತೆ. ಪ್ರಾಣಿಗಳಲ್ಲಿ ಮೂಲಾಧಾರ ಚಕ್ರವೇ ಹೈಯೆಸ್ಟ್ ಚಕ್ರ, ಅದಕ್ಕಿಂತ ಮೇಲೆ ಪ್ರಾಣಿಗಳು ಬರೋದಿಲ್ಲ. ಸಾಧನೆ ಮಾಡಲಿಕ್ಕೆ ಪ್ರಾಣಿಗಳಿಗೆ ಸಾಧ್ಯ ಇಲ್ಲ.
ಅದೇ ನಮ್ಮಂತಹ ಮನುಷ್ಯರಿಗೆ ಮೂಲಾಧಾರ ಮೊದಲನೆಯ ಚಕ್ರ. ಇಲ್ಲಿಂದ ನಾವು ಸಾಧನೆ ಪ್ರಯತ್ನ ಮಾಡ್ತಾ ಮಾಡ್ತಾ ಇದ್ದ ಹಾಗೆ ಆ ನಿದ್ರಿಸಿಕೊಂಡಿರುವಂತಹ ಕುಂಡಲಿನಿ ಶಕ್ತಿ ಜಾಗೃತವಾಗತ್ತೆ. ಆಮೇಲೆ ಸ್ವಲ್ಪ ಸ್ವಲ್ಪ ನಮ್ಮ ಸಾಧನೆಯಲ್ಲಿ ಮುಂದೆ ಹೋದಾಗೆ, ಸಾಧನೆ ಮಾಡಿದರೆ ಮಾತ್ರ ಸುಮ್ಮನೆ ಮೇಲಕ್ಕೆ ಬರುವುದಿಲ್ಲ ಅದು. ಸಾಧನೆ ಮಾಡ್ತಾ 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 ಅದು ಎಷ್ಟು ಜನ್ಮಗಳು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ, ಆದರೆ ಸಾಧನೆ ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ಸ್ವಲ್ಪವೇ ಮೇಲಕ್ಕೆ ಬರುತ್ತೆ. ಕೊನೆಯದಾಗಿ ಸಹಸ್ರಾರಕ್ಕೆ ಬರುವಂಥದ್ದು ನಮ್ಮ ಸಾಧನೆ. ಈ ಕುಂಡಲಿನಿ ಶಕ್ತಿ ಅನಾಹತ ಚಕ್ರಕ್ಕೆ ಬಂದಾಗ, ಅನಾಹತ ಚಕ್ರದಲ್ಲಿ ಅಂದರೆ ಹೃದಯದಲ್ಲಿ, ನಮ್ಮ ಹಾರ್ಟ್ ಸೆಂಟರ್ ಅನಾಹತ ಚಕ್ರ, ಅಲ್ಲಿ ಜೀವಾತ್ಮ ಇದೆ. ಈಗ ಒಂದು ಲವ್ ಅಫೇರ್ನಾಗೆ ಆಗತ್ತೆ. ಹೇಗೆ ಒಂದು ಹುಡುಗ ಹುಡುಗಿ ಎಲ್ಲೋ ಒಂದು ಕಡೆ ಯಾರೋ ಪರಿಚಯ ಮಾಡಿಸ್ತಾರೆ, ಇಲ್ಲ ದೂರದಿಂದ ನೋಡ್ತಾರೆ, ಓಹೋ ಈ ಹುಡುಗಿ ಭಾರಿ ಚೆನ್ನಾಗಿದ್ದಾಳೆಲ್ಲ, ಆ ಹುಡುಗಿಗೂ ಹಾಗೆ ಅನ್ಸತ್ತೆ, ಆಹಾ ಭಾರಿ ಚೆನ್ನಾಗಿದ್ದಾನೆ ಹುಡುಗ ಅಂತ ಮನಸ್ಸಿಗೆ ಅನಿಸಿ, ಆಮೇಲೆ ಏನಾಗತ್ತೆ, ಸ್ವಲ್ಪ ದಿನ ಆದಾಗೆ, ಮೊದಲೆಲ್ಲ ಆದರೆ ಬಹುಶಃ ಲೆಟ್ರ್ ಬರೆಯೋದು, ಪತ್ರ ಬರೆಯೋದು, ಈಗೆಲ್ಲ ಪತ್ರ ಅಲ್ಲ, ಈಗೆಲ್ಲ ನಮ್ಮ ಫೋನ್ಗಳಲ್ಲಿ ವಾಟ್ಸ್ಯಾಪು ಇನ್ಸ್ಟಾಗ್ರಾಮು ಅದರಲ್ಲಿ ಇದರಲ್ಲೆಲ್ಲ ಹಾಕಿ ಅವರಲ್ಲಿ ಪ್ರೇಮ ಅಂಕುರವಾಗತ್ತೆ. ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಹೋದಾಗೆ ಅಲ್ಲಿ ಇಲ್ಲಿ ಪಾರ್ಕ್ಗಳಲ್ಲಿ, ಸಿನಿಮಾ ಥಿಯೇಟ್ರ್ಗಳಲ್ಲಿ ಕೈ ಹಿಡ್ಕೊಂಡು ಸುತ್ತಾಡೋದು ಶುರುವಾಗತ್ತೆ. ಇನ್ನು ಮುಂದೆ ಹೋದಾಗೆ ತಾಯಿ ತಂದೆಯರಲ್ಲಿ ಹೇಳಿ, ತಾಯಿ ತಂದೆಯರು ಒಪ್ಪಿದ್ರೆ, ಅದೃಷ್ಟವಂತರಾದರೆ ಅವರ ಮದುವೆ ಮಾಡಿಬಿಟ್ಟು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅವರು. ಅದೇ ಉದಾಹರಣೆನ ಇಲ್ಲಿ ತಗೊಳ್ಳೋಣ. ಈಗ ಅನಾಹತ ಚಕ್ರದಲ್ಲಿ ಜೀವಾತ್ಮ ಅಂದರೆ ಶಿವನೇ ಪರಮಾತ್ಮ, ಅವನ ಅಂಶವೇ ಈ ಜೀವಾತ್ಮ. ಇದು ನಾವು ತತ್ವಬೋಧದಲ್ಲಿ ಕಲಿತುಕೊಂಡಿದ್ದೇವೆ. ಜೀವಾತ್ಮ ಈಕ್ವಲ್ಸ್ ಪರಮಾತ್ಮ ಅಂತ ಈಕ್ವೇಶನ್ ಹೇಗೆ ಮಾಡೋದು ಅಂತೇಳಿ. ಆ ಜೀವಾತ್ಮ ಮತ್ತೆ ಕುಂಡಲಿನಿ ಶಕ್ತಿ ಒಂದು ನೋಡ್ಕೊಳ್ತಾರೆ. ಎಲ್ಲಿ? ಅನಾಹತ ಚಕ್ರ, ಹೃದಯ ಚಕ್ರದಲ್ಲಿ. ಅಲ್ಲಿಂದ ಮೇಲಕ್ಕೆ ವಿಶುದ್ಧ ಚಕ್ರ, ಕಂಠ ಪ್ರದೇಶದಲ್ಲಿರುವಂಥದ್ದು ವಿಶುದ್ಧ ಚಕ್ರ. ಇಲ್ಲಿಗೆ ಬರುವಾಗ ಅವರಿಗೆ ಪರಿಚಯ ಆಗತ್ತೆ. ಆಮೇಲೆ ಆಜ್ಞಾಚಕ್ರದಲ್ಲಿ ಕೈ ಹಿಡ್ಕೊಂಡು ಪಾರ್ಕ್ ಸುತ್ತಕ್ಕೆ ಶುರು ಮಾಡಿದರು. ಇಲ್ಲಿಂದ ಮೇಲೆ ಸಹಸ್ರಾರ ಚಕ್ರಕ್ಕೆ ಬಂದಾಗ ಅವರ ವಿವಾಹ ನಡೆಯುತ್ತೆ. ದಾಂಪತ್ಯ ಜೀವನದ ರಸವನ್ನ ಇಬ್ರು ಕೂಡ ಉಣ್ಣುತ್ತಾರೆ. ಶುರು ಮಾಡುವಾಗ ಕುಂಡಲಿನಿ ಶಕ್ತಿ ಒಂದೇ ಇದ್ದಿದ್ದು, ಮೇಲೆ ಮೇಲೆ ಬಂದಾಗ ಬೇರೆ ಬೇರೆಯಾಗಿ ಬಂದರು. ಇಲ್ಲಿಂದ ಒಟ್ಟಾಗಲಿಲ್ಲ. ಒಟ್ಟಾಗಿದ್ದೆಲ್ಲಿ? ಸಹಸ್ರಾರ ಚಕ್ರದಲ್ಲಿ ಮಾತ್ರ. ಈಗ ದಾಂಪತ್ಯ ಜೀವನದ ರಸವನ್ನ ಉಂಡು ಮತ್ತೆ ತಾಯಿ ಮನೆಗೆ ಬರ್ತಾಳೆ, ಅಥವಾ ತನ್ನ ಮೊದಲಿನ ಮನೆಗೆ ಕುಂಡಲಿನಿ ಶಕ್ತಿ ಅಥವಾ ಈ ತಾಯಿ ಜಗನ್ಮಾತೆ ಬರ್ತಾಳೆ ಪತಿಯ ಜೊತೆ. ಒಬ್ಳೆ ಬರೋದಿಲ್ಲ. ನಾವು ಕೂಡ ನಮ್ಮಲ್ಲಿ ಕೂಡ ಪದ್ಧತಿ ಹಾಗೆ ತಾನೆ, ವಿವಾಹ ಆದಮೇಲೆ ಗಂಡನ ಮನೆಗೆ ಹೋಗಿ ಮತ್ತೆ ಗಂಡನ ಜೊತೆ ತಾಯಿ ಮನೆಗೆ ಬರುವಂಥದ್ದು. ಹಾಗೆ ಈಗ ಇಲ್ಲಿಂದ ಸಹಸ್ರಾರ ಚಕ್ರದಿಂದ ಇಬ್ರು ಕೂಡ ಜೊತೆಯಾಗಿ ಅವರ ಐಕ್ಯತೆ ಆಗಿದೆ, ಏಕತ್ವ ಆಗಿದೆ. ಅಲ್ಲಿಂದ ಜೊತೆಯಾಗಿ ಕೆಳಗಡೆ ಬಂದು ಮತ್ತೆ ಮೂಲಾಧಾರ ಚಕ್ರದವರೆಗೆ ಸೇರಿಕೊಳ್ತಾರೆ ಇಬ್ರು. ಈಗ ವ್ಯತ್ಯಾಸ ಇದೆ. ಮೊದಲು ಹೋಗುವಾಗ ಒಬ್ಬಳೇ ಹೋದದ್ದು, ಬೇರೆ ಬೇರೆಯಾಗಿ ಹೋದ್ರು, ಬರುವಾಗ ಒಂದಾಗಿ ಬರ್ತಾರೆ. ಒಂದಾಗಿ ಬರುವಾಗ ಅಮೃತದ ಧಾರೆ, ಅಮೃತದ ಪ್ರವಾಹದ ಜೊತೆ ಬರ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ಚಕ್ರವನ್ನು ಕೂಡ ಅಮೃತದಿಂದ ತೋಯಿಸ್ತಾರೆ, ನೆನೆದು ಹೋಗುತ್ತೆ. ಪ್ರತಿಯೊಂದು ಚಕ್ರವೂ ಕೂಡ ಅಮೃತದಲ್ಲಿ. ಈ ವಿಚಾರವನ್ನ ಪ್ರತಿಯೊಂದು ಚಕ್ರದಿಂದ ಆದಿಶಂಕರಾಚಾರ್ಯರು ವಿವರಿಸ್ತಾರೆ. ಈ ಚಕ್ರದ ವಿವರಣೆಗೆ ಹೋಗುವ ಮೊದಲು ನಮ್ಮ ದೇವಸ್ಥಾನಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಏನು ಈ ದೇವಸ್ಥಾನ ಅಂದ್ರೆ? ಈ ದೇಹ ಅಂದ್ರೇನು? ಈ ದೇವಸ್ಥಾನ ಅಂದ್ರೆ ಏನು
ಅವ್ರಿಗೇನಾದರೂ ಒಂದು ಕನೆಕ್ಷನ್ ಇದೆಯಾ? ಈ ದೇಹಕ್ಕೂ ದೇವಾಲಯಕ್ಕೂ ಏನು ಕನೆಕ್ಷನ್ ಇದೆ? ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ಅಜ್ಞಾನ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್. ದೇಹೋ ದೇವಾಲಯ ಪ್ರೋಕ್ತಃ. ಈ ದೇಹವೇ ದೇವಾಲಯ. ಯಾರಾದರೂ ಪೂಜೆ ಮಾಡೋರಿದ್ರೆ ಜೊತೆ ಮಂತ್ರ ಹೇಳಿಕೊಂಡು ಪೂಜೆ ಮಾಡೋರಿದ್ರೆ ಮೊದಲಿನಲ್ಲಿ ಈ ಶ್ಲೋಕ ಹೇಳ್ತಾರೆ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ. ಈ ದೇಹವೇ ದೇವಾಲಯ. ಇದರಲ್ಲಿರುವ ಜೀವಾತ್ಮನೇ ಸನಾತನವಾದ ಪರಮಾತ್ಮ. ಜೀವೋ ದೇವ ಸನಾತನಃ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ. ಈಗ ಪೂಜೆ ಮಾಡೋದು, ನಮ್ಮ ಮನೆಯಲ್ಲೇ ಪೂಜೆ ಮಾಡೋದಾಗ್ಲಿ ಅಥವಾ ದೇವಸ್ಥಾನದಲ್ಲಿ ಪೂಜೆ ಮಾಡೋದಾಗ್ಲಿ, ನಿರ್ಮಾಲ್ಯ ಇದೆ. ಏನು ನಿರ್ಮಾಲ್ಯ ಅಂದರೆ, ನಿನ್ನೆ ಮಾಡಿರುವಂತಹ ಪೂಜೆ, ದೇವಸ್ಥಾನಕ್ಕೆ ಹೋಗಿದ್ದೆ, ಅಬ್ಬಾ ಏನು ಅಲಂಕಾರ ಮಾಡಿದ್ರು, ಘಮ ಘಮ ಅಂತ ಹೇಳ್ತಾ ಇತ್ತು ಪುಷ್ಪಗಳ ಪರಿಮಳ, ಭಾರಿ ಚೆನ್ನಾಗಿ. ಈಗೀಗ ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರಲ್ವ. ಮೊದಲು ಹಾಗಿರಲಿಲ್ಲ. ಈಗ ಬೇರೆ ಬೇರೆ ಥರದ ಹೂಗಳನ್ನು, ಆ ಕಲರ್ ಕೂಡ ಎಲ್ಲ ಸರಿಯಾಗಿ ಕಾಂಬಿನೇಷನ್ ಮಾಡಿ ಅದ್ಭುತವಾಗಿ ಅಲಂಕಾರ ಮಾಡ್ತಾರೆ. ಯಾವುದೇ ಒಂದು ಸತ್ಯನಾರಾಯಣ ಪೂಜೆಗೆ ಹೋಗಿ, ತ್ರಿಕಾಲ ಪೂಜೆಯೋ ಯಾವ ಪೂಜೆ, ದುರ್ಗಾ ಪೂಜೆ ಏನೇ ಆಗಿರಲಿ, ಅದ್ಭುತವಾದ ಅಲಂಕಾರವನ್ನು ಮಾಡಿರ್ತಾರೆ ಅಲ್ಲಿ ಪುರೋಹಿತರು. ಎಷ್ಟು ಖುಷಿ. ಹಾಂ, ಖುಷಿ ಆಯಿತು ಅಂತ ಹಾಗೆ ಇಡ್ತೀವ? ತೆಗಿಬೇಕು ಅದನ್ನು, ನಾಳೆಗೆ ಅದು ಬೇಡ. ಅದು ನಿರ್ಮಾಲ್ಯ ಆಯಿತು. ಆ ನಿರ್ಮಾಲ್ಯವನ್ನು ತೆಗೆದು ಹೊರಗಡೆ ಬಿಟ್ಟು ಮತ್ತೆ ಇವತ್ತು ಬೇರೆ ಅಲಂಕಾರ. ನವರಾತ್ರಿಯಲ್ಲಿ ಒಂದೊಂದು ದಿನ ಒಂದೊಂದು ಅಲಂಕಾರ, ಏನು ಚೆನ್ನಾಗಿರುತ್ತೆ. ಆ ಅಲಂಕಾರವಾದದ್ದನ್ನೆಲ್ಲ ಆಯ್ತು, ಅದು ಮುಗ್ದೋಯ್ತು, ಅದನ್ನೆಲ್ಲ ತೆಗೆದು ಹಾಕಬೇಕು. ಇಲ್ಲಿ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯ. ಏನಿಲ್ಲಿ ನಿರ್ಮಾಲ್ಯ? ಅಜ್ಞಾನ. ಅಜ್ಞಾನ ಅಂತ ಹೇಳುವ ನಿರ್ಮಾಲ್ಯ, ಮಲ. ಅದೀಗ ಅಜ್ಞಾನ ಅಂತ ಹೇಳುವ ಮಲವನ್ನು ತೆಗೆದು ಬಿಸಾಕಬೇಕು. ಆಮೇಲೆ ಏನು ಮಾಡಬೇಕು? ಸೋಹಂ ಭಾವೇನ ಪೂಜಯೇತ್. ಅಷ್ಟು ನಿರ್ಮಾಲ್ಯವನ್ನು ತೆಗೆದು, ಅಜ್ಞಾನವನ್ನು ತೆಗೆದು ಬಿಸಾಕಿ, ನೀನೇ ನಾನು, ಸಹ ಅಹಂ, ಅವನೇ ನಾನು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋ ತತ್ವದಿಂದ ಸೋಹಂ ಭಾವೇನ ಪೂಜಯೇತ್. ಸುಮ್ಮನೆ ಪೂಜೆ ಮಾಡೋದಲ್ಲ, ನೀನೇ ನಾನು, ಅಹಮಿತ್ಯೇವ ವಿಭಾವಯೇ ಭವಾನಿ. ಇದೇ ಲಲಿತಾ ಸಹಸ್ರನಾಮದ ಧ್ಯಾನ ಶ್ಲೋಕದಲ್ಲಿ ಬರುತ್ತೆ. ನಾನೇ ನೀನು, ನೀನೇ ನಾನು ಅಂತ ಹೇಳುವ ಭಾವನೆ ಬೇಕಲ್ಲಿ. ಸುಮ್ಮನೆ ಯಾಂತ್ರಿಕವಾಗಿ ಪೂಜೆ ಮಾಡೋದಲ್ಲ. ಈಗ ನಾವು ಕಲ್ತ್ಕೊಂಡೆವು ಎಲ್ಲವೂ ನೀನೇ. ಈಗ ನೀನೇ ನಾನು ಅಂತ ಹೇಳಿದ್ರೆ ನಾನು ಎಲ್ಲವೇ, ಪ್ರಪಂಚ ಎಲ್ಲ ನಾನೇ. ಹೀಗಿರುವ ಭಾವನೆಯಿಂದ ಪೂಜೆ ಮಾಡಿದಾಗ ಇಂತಹ ಸಾಧಕ ಮೋಕ್ಷವನ್ನು ಪಡಿತಾನೆ, ಆ ಭಗವಂತನಲ್ಲಿ ಒಂದಾಗಿ ಹೋಗ್ತಾನೆ ಅಂತ ಈ ಶ್ಲೋಕವನ್ನು ಹೇಳ್ತಾರೆ. ಇದನ್ನು ಯಾಂತ್ರಿಕವಾಗಿ ಹೇಳಿ ದಡ 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 ಅಂತ ಹೇಳಿ ಪೂಜೆ ಮಾಡೋದು. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್. ನಮ್ಮ ಗ್ರೂಪಲ್ಲಿ ಆಮೇಲೆ ಹಾಕ್ತೇನೆ ನಾನು ಈ ಶ್ಲೋಕವನ್ನು. ದೇಹೋ ದೇವಾಲಯ ಪ್ರೋಕ್ತೋ, ದೇಹವೇ ದೇವಾಲಯ. ಹಾಗಿದ್ರೆ ದೇವಾಲಯಕ್ಕೆ ಯಾಕೆ ಹೋಗಬೇಕು? ನಾನು ದೇವಸ್ಥಾನಕ್ಕೆ ಹೋಗ್ತೀವಿ. ಸೋಮವಾರ ಈಶ್ವರ ದೇವಸ್ಥಾನ, ಶುಕ್ರವಾರ ದೇವಿ ದೇವಸ್ಥಾನ, ಇನ್ನೊಂದು ವಾರ ಇನ್ನೊಂದು ದೇವಸ್ಥಾನ, ಶನಿವಾರ ಆಂಜನೇಯ ಶನಿ ದೇವಸ್ಥಾನ. ಯಾಕೆ ಹೋಗಬೇಕು? ಅಗತ್ಯ ಇಲ್ಲ ತಾನೆ. ಆ ಮಟ್ಟಿಗೆ, ಆ ಸ್ಥಿತಿಗೆ ಬಂದಿದ್ರೆ ಅಗತ್ಯ ಇಲ್ಲ. ಆ ಸ್ಥಿತಿಗೆ ಬರುವ ತನಕ ಅಗತ್ಯ ಇದೆ. ಏನಿ ದೇವಾಲಯ ಅಂದರೆ ಯಾಕೆ ಬೇಕು? ಈಗ ತಾನೇ ಹೇಳಿದ ಹಾಗೆ ಎಲ್ಲರಿಗೂ ಒಂದು ಶೂನ್ಯದ ಮೇಲೆ ದೃಷ್ಟಿ ಇಟ್ಟು ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ವಿಗ್ರಹ ಬೇಕು, ಫೋಟೋ ಬೇಕು, ಏನೋ ಒಂದು ಬೇಕಲ್ಲಿ. ಭೌತಿಕವಾಗಿ ಏನೋ ಒಂದು ಕಾಣಬೇಕು. ಒಂದು ಕಲ್ಲೇ ಇರ್ಬೋದು, ಒಂದು ಗಿಡವೇ ಇರ್ಬೋದು, ಬೇಕಂತು ನಮಗೆ. ಯಾಕೆಂದರೆ ನಾನು ಅಂತೇಳಿದರೆ ಭೌತಿಕ ಶರೀರ ಅಂತ ನಮ್ಮಲ್ಲಿ ಇದೆ. ಹಾಗಾಗಿ ನಮಗೆ ಭೌತಿಕವಾಗಿ ಏನೋ ಒಂದು ವಸ್ತು ಬೇಕು. ಇಲ್ಲದಿದ್ದರೆ ಮನಸ್ಸು ಫೋಕಸ್, ಅದಿದ್ರೂ ಮನಸ್ಸು ಫೋಕಸ್ ಆಗೋದು ಕಡಿಮೆ, ಆದರೆ ಇದ್ದರೆ ಸ್ವಲ್ಪ ಹೊತ್ತಾದರೂ ಫೋಕಸ್ ಆಗುತ್ತೆ. ಹಾಗಾಗಿ ಈ ದೇವಾಲಯ ಬೇಕು. ಹಿಂದಿನ ಕಾಲದಲ್ಲಿ ದೇವಾಲಯ ಕಟ್ಟಿಸಿದ್ದು ಹೆಚ್ಚಿಗೂ ಕೂಡ ರಾಜರುಗಳೇ. ಹೇಗಿತ್ತು ಅಂತೇಳಿದರೆ ಒಂದು ತಪಸ್ಸದು. ಏನೋ ಒಂದು ಸಿಮೆಂಟು ಇದೆಲ್ಲ ಹಾಕಿ ಕಟ್ಟುವಂಥ ಒಂದು ಕಟ್ಟಡ ಅಲ್ಲ ಅದು.
ಅದು ಒಂದು ತಪಸ್ಸಾಗಿ ಸ್ವೀಕಾರ ಮಾಡ್ತಾ ಇದ್ರು. ಕಟ್ಟಿಸುವಂಥವರು ಯಾರು, ಅದರ ವಾಸ್ತುಶಿಲ್ಪಿಗಳು ಯಾರು, ಶಿಲ್ಪಿಗಳು ಯಾರು, ಕಟ್ಟುವಂಥ ಕೆಲಸದವರು ಯಾರು, ಎಲ್ಲರಿಗೂ ಅದೊಂದು ತಪಸ್ಸಾಗಿತ್ತು. ಅವರ ಮನೋಸ್ಥಿತಿ ಹೇಗಿರಬೇಕು ನೋಡಿ. ಆಮೇಲೆ ಈ ದೇವಾಲಯವನ್ನ ನಮ್ಮಲ್ಲಿ ಕೆಲವು ತಮಿಳುನಾಡು, ನಮ್ಮ ಕರ್ನಾಟಕದಲ್ಲಿ, ಕೇರಳದಲ್ಲಿ ಕೆಲವು ಗುಡಿಗಳಿಗೆ ಹೋದರೆ ಅಬ್ಬ ಎಷ್ಟು ದೊಡ್ಡದಿದೆ, ಎಷ್ಟು ಪ್ರಾಕಾರಗಳು, ಒಂದರ ಒಳಗೆ ಒಂದು, ಒಂದರ ಒಳಗೆ ಒಂದು, ಒಂದರ ಒಳಗೆ ಒಂದು, ಕೊನೆಯಲ್ಲಿ ಗರ್ಭಗುಡಿ ಅಲ್ವೇ. 1 ಮೈಲ್ ಇರುತ್ತೆ ನಡಿಬೇಕು ಒಳಗಡೆ ಹೋಗ್ಬೇಕಿದ್ರೆ. ಅಪ್ಪ, ದೇವಸ್ಥಾನಕ್ಕೆ ಬಂದು ಕಾರಿಂದ ಇಳಿದೇವಲ್ಲ ಅಂತ ಹೇಳಿದ್ರೆ ನಡಿಬೇಕು ಒಳಗಡೆ. ಕೆಲವರಿಗಿನ್ನು ವೀಲ್ ಚೇರೇ ಬೇಕು, ಅಷ್ಟು ದೂರ ಇದೆ ನಡೆಯಕ್ಕೆ. ಏನನ್ನ ಸೂಚಿಸುತ್ತೆ ಇದು? ಇದು ನಮ್ಮಲ್ಲಿರುವಂತಹ ಪಂಚಕೋಶಗಳು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಆ ಪ್ರಾಕಾರಗಳು ನಮ್ಮ ದೇಹದಲ್ಲಿರುವಂತಹ ವಿವಿಧ ಅಂದರೆ 5 ಪಂಚಕೋಶಗಳು. ಇದನ್ನೆಲ್ಲ ದಾಟಿ ಹೋಗಬೇಕು. ದಾಟ್ತೇವೆ ನಾವು. ಈ ಗರ್ಭಗೃಹದಲ್ಲಿ ಮೂರ್ತಿಯ ಸ್ಥಾಪನೆ ಹೇಗೆ ಮಾಡ್ತಾರೆ? ಏನೋ ಸುಮ್ಮನೆ ಒಂದು ಮೂರ್ತಿ ತಗೊಂಡೋಗಿ ಅಲ್ಲಿ ಸಿಮೆಂಟಲ್ಲಿ ಇಡೋದಲ್ಲ. ಅದಕ್ಕೆ ಆಗಮಶಾಸ್ತ್ರದ ಪ್ರಕಾರ, ಪದ್ಧತಿ ಪ್ರಕಾರವೇ ಮಾಡಬೇಕು. ಏನಿದೆ ಈ ಪದ್ಧತಿ? ಷಡಾಧಾರ ಪದ್ಧತಿ ಇದೆ. ಆ ಮೂರ್ತಿಯನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರೋ ಅದರ ಕೆಳಗಡೆ 6 ಸೆಕ್ಷನ್ಸ್ ಇರುತ್ತೆ, 6 ವಿಭಾಗಗಳಿವೆ ಅದರಲ್ಲಿ. ಏನದು? 6 ಸೂಕ್ಷ್ಮ ಶರೀರಗಳು, 6 ಸ್ಥೂಲ ಶರೀರಗಳು. ನಾವು ಇದನ್ನು ಕಲ್ತಿದ್ದೇವೆ. ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅಂದರೆ ಏನು ಅಂತ ಕಲ್ತುಕೊಂಡಿದ್ದೇವೆ. ಆ ವಿಭಾಗಗಳೆಲ್ಲ ಇವೆ. ಅದಾದ ಮೇಲೆ ಸಹಸ್ರಾರ ಚಕ್ರದಲ್ಲಿ ಷಟ್ ಚಕ್ರಗಳು, ಅದರ ಮೇಲೆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. ಪ್ರತಿಷ್ಠಾಪನೆ ಮಾಡುವಾಗ ನಾವು ಅಯೋಧ್ಯ ರಾಮ ಪ್ರತಿಷ್ಠಾಪನೆಯನ್ನು ನಾವು ಎಲ್ಲ ಹೆಚ್ಚಿನವ್ರು, ಕೆಲವರು ಹೋಗಿದ್ದಾರೆ, ಕೆಲವರು ನಾವು ಟಿವಿಯಲ್ಲಿ ನೋಡಿದ್ದೇವೆ, ಲೈವ್ ಇದ್ದಾಗ ನೋಡಿದ್ದೇವೆ. ಆ ಪೂಜಾರಿಗಳು ಮಾಡುವಂತಹ ಪುರೋಹಿತರು ಕೂಡ ದೇಹಶುದ್ಧಿ, ಮನಃಶುದ್ಧಿ, ಭೂತಶುದ್ಧಿ ಎಲ್ಲ ಪದ್ಧತಿಗಳ ಪ್ರಕಾರ ಮಾಡಬೇಕಾಗತ್ತೆ. ಆಮೇಲೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಈ ಸಹಸ್ರಾರ ಚಕ್ರ, 6 ಚಕ್ರದ ಮೇಲೆ 7ನೇ ಚಕ್ರದಲ್ಲಿ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿ ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ತೀವಿ. ಕಲ್ಲಾಗಿದ್ದ ಮೂರ್ತಿ ಪ್ರಾಣ ಇರುವಂತಹ ದೈವವಾಗಿ ಬದಲಾವಣೆಗೊಳ್ಳುತ್ತೆ. ಅಯೋಧ್ಯದಲ್ಲಿ ರಾಮ ಪ್ರತಿಷ್ಠೆ ಆದಾಗ, ಪ್ರಾಣ ಪ್ರತಿಷ್ಠೆ ಆದಾಗ ಹೇಗಿತ್ತು? ಕಣ್ಣಲ್ಲಿ ಎಲ್ಲರಿಗೂ ನೀರು ಬಂದಿತ್ತು ಅದನ್ನು ನೋಡಿದಾಗ. ಅದರನ್ನು ಕೆತ್ತಿದಂತಹ ಶಿಲ್ಪಿ ಕೂಡ ಹೇಳಿದ್ದ, ಅಷ್ಟರವರೆಗೆ ಕಣ್ಣಿನಲ್ಲಿ ಆ ಒಂದು ಕಾಂತಿ ಇರಲಿಲ್ಲ, ನಾನು ಕೆತ್ತಿದಾಗ ಆ ಕಾಂತಿ ಇರಲಿಲ್ಲ. ಅದೇ ಪ್ರಾಣ ಪ್ರತಿಷ್ಠೆ ಆದಾಗ ಹೇಗೆ ಕಾಂತಿ ಬಂತು ಅದಕ್ಕೆ? ಅಂದರೆ ಅಲ್ಲಿ ಪ್ರಾಣ, ಆ ಪ್ರಾಣ ಇರುವಂತಹ ಒಂದು ವಿಗ್ರಹ ಆಯಿತು, ದೇವತೆ ಆಯಿತು ಅಥವಾ ದೇವ ಆಯಿತು. ಅದು ಅಷ್ಟರವರೆಗೆ ಕಲ್ಲಾಗಿತ್ತು ಅದು. ಇದು ಪ್ರಾಣ ಪ್ರತಿಷ್ಠೆಯ ಮಹಿಮೆ. ಈಗ ಏನದು? ಈಗ ನಮಗೆ ಅದು ಜೀವಂತವಾಗಿರುವ ಭಗವಂತ ಅಲ್ಲಿ. ಏನೋ ಪ್ರಜ್ಞೆ, ಆತ್ಮ ಅಂತ ಹೇಳುವ ಒಂದು ತತ್ವ ಅಲ್ಲ ಅಲ್ಲಿ. ಅಲ್ಲಿ ಅಭಿವ್ಯಕ್ತವಾಗಿದ್ದಾಳೆ ಆ ಮಾತೆ ಈ ರೂಪದಲ್ಲಿ. ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ವೆಂಕಟೇಶ್ವರ ಇರ್ಬೋದು, ಯಾವುದೇ ಆಗಿರಲಿ, ಅವಳು ಅಭಿವ್ಯಕ್ತತೆಯೇ ನಮಗೆ ಕಾಣ ಸಿಗ್ತಾಳೆ ಅಲ್ಲಿ, ಬೇರೆ ಬೇರೆ ರೂಪದಲ್ಲಿ. ಅದನ್ನು ನಾವು ಅನುಭವಿಸಬೇಕು. ಹೇಗೆ ರಾಮನನ್ನು ನೋಡಿದಾಗ ಯಾವ ಥರದ ಒಂದು ಕಂಪನ ಆಗಿತ್ತೋ ಮೈಯಲ್ಲಿ, ಎಲ್ಲಿ ಹೋದರೂ ಆ ಥರ ಆಗಬೇಕು. ಓಹೋ, ಇಲ್ಲಿ ಅಮ್ಮ ಇದ್ದಾಳೆ, ಜಗನ್ಮಾತೆ ಇದ್ದಾಳೆ, ತಾಯಿ ಇದ್ದಾಳೆ, ರಾಮ ಇದ್ದಾನೆ ಅಂತ ಹೇಳುವ ಭಾವನೆ ಬರಬೇಕಾಗಿದೆ. ಅದಕ್ಕೋಸ್ಕರ ಹಿಂದಿನ ಶ್ಲೋಕದಲ್ಲಿ ಇದನ್ನು ಹೇಳಿರೋದು, ಮನಸ್ತ್ವಂ ಯೋಮತ್ವಂ ಮರುದಸಿ ಮರುತ್ಸಾಹ ರತಿರಸಿ ಅಂತ ಹೇಳಿ, ಎಲ್ಲವೂ ನೀನೇ ಅಂತ ಹೇಳಿ. ಈ ಪ್ರಾಣ ಪ್ರತಿಷ್ಠೆ ಮಾಡಿ ದೇವಸ್ಥಾನವನ್ನು ಒಂದು ನಮಗೆ ಧ್ಯಾನಕ್ಕೆ ಅನುಕೂಲವಾಗುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ.
ನಾವು ಅಲ್ಲಿ ಹೋಗಿ ಕೂಡ ಹರಟೆ ಹೊಡಿತೇವೆ. ಅವ್ರು ಸಿಕ್ಕಿದ್ರು, ದೇವರನ್ನ ಒಂದು ಕ್ಷಣ ನೋಡಿ ಮತ್ತೆ ಅರ್ಧ ಮುಕ್ಕಾಲು 1 ಗಂಟೆ ಹರಟೆ ಹೊಡೆಯೋದು. ಮಕ್ಕಳು ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ನನಗೆಷ್ಟು ಕಷ್ಟ ಇದೆ, ನನಗೆಷ್ಟು ಸುಖ ಇದೆ, ಎಲ್ಲವನ್ನ ಹಂಚಿಕೊಂಡು ಭಗವಂತನನ್ನು ಮರೆತೇ ಬಿಡ್ತೇವೆ. ಹೀಗಾಗದೆ ಭಗವಂತನಲ್ಲಿ ಅಲ್ಲಿ ಹೋದಾಗ, ಆಮೇಲೆ ಹೊರಗಡೆ ಬಂದು ಮಾತಾಡಬೇಡಿ ಅಂತ ಇಲ್ಲ, ಆದರೆ ಅಲ್ಲಿದ್ದಾಗ ನಮ್ಮ ಗಮನವೆಲ್ಲ ಆ ಯಾವುದೇ ದೇವತೆ ಇರಲಿ, ದೇವ ಇರಲಿ, ಅದರ ಮೇಲೆ ಇರಬೇಕಾಗಿದೆ. ಆಮೇಲೆ ದೇವಸ್ಥಾನದ ಮೇಲೆ ಕಲಶದ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ದೇವಸ್ಥಾನವೇ ದೇವರು. ಆ ದೇವಸ್ಥಾನದ ಕಲಶ ಸುಮಾರು ದೂರದವರೆಗೆ ಕಲಶ ಕಾಣಿಸುತ್ತೆ. ಆ ಕಲಶ ಆ ದೈವದ ತಲೆ ಅಂತ ಅಂದ್ಕೊಳ್ಬೋದು, ಇಲ್ಲ ಕಿರೀಟ ಅಂತ ಅಂದ್ಕೊಳ್ಬೋದು. ಹಲವಾರು ಬಾರಿ ಆ ಊರಲ್ಲಿರುವಂಥವರಿಗೆ ದೇವಸ್ಥಾನದ ಮುಂದುಗಡೆಯಾಗಿಯೇ ಆಫೀಸಿಗೆ ಹೋಗಬೇಕು. ಸಮಯ ಇದ್ದರೆ ದೇವಸ್ಥಾನದ ಒಳಗಡೆ ಹೋಗಿ ಒಂದು ನಮಸ್ಕಾರ ಹೊಡೆದು ಬರ್ಬೋದು. ಸಮಯ ಇಲ್ಲದಿದ್ದಾಗ ಕಲಶವನ್ನು ನೋಡಿ ಒಂದು ನಮಸ್ಕಾರವನ್ನು, ಹಲವಾರು ಜನವನ್ನು ನಾನು ಗಮನಿಸಿದ್ದೇನೆ. ಅಲ್ಲಿಂದಲೇ ಹೊರಗಡೆಯಿಂದ ಒಂದು ನಮಸ್ಕಾರ ಹಾಕಿ ಒಂದು ಚಪ್ಪಲಿ ತೆಗೆದು ನಮಸ್ಕಾರವನ್ನು ಮಾಡಿ ಮತ್ತೆ ಹೊರಟೋಗ್ತಾರೆ. ಏನದು? ಆ ಕಲಶದಲ್ಲಿ ದೇವರನ್ನು ಕಾಣುವಂಥದ್ದು. ಒಳಗಡೆ ಹೋಗೋಕ್ಕೆ ಪುರುಸೊತ್ತಿಲ್ಲ, ಪರವಾಗಿಲ್ಲ, ಆ ಕಲಶವನ್ನು ನೋಡಿ ನಮ್ಮ ಮನಸ್ಸಿನಲ್ಲಿ ಆ ಭಾವನೆ ಬರುವಂಥದ್ದು ಬೇಕಾಗಿರುವಂಥದ್ದು. ಒಳಗಡೆ ಹೋಗಿಯೂ ಮನಸ್ಸಿನಲ್ಲಿ ಭಾವನೆ ಬಂದಿಲ್ಲ ಅಂತ ಹೇಳಿದರೆ ಅದರ ಪರಿಣಾಮ ತುಂಬ ಕಡಿಮೆ ನಮ್ಮ ಮೇಲೆ. ಹಾಗಾಗಿ ಯಾವ ದೇವಸ್ಥಾನಕ್ಕೆ ಹೋಗಲಿ ಕಲಶವನ್ನು ದೂರದಿಂದಲೇ ಒಂದ್ಸಲ ನೋಡಿ ಒಂದು ನಮಸ್ಕಾರವನ್ನು ಮಾಡಿದರೆ ಆ ಜಗನ್ಮಾತೆಯ ಅಥವಾ ಯಾರೇ ಇರಲಿ ದೇವ ಅಲ್ಲಿ ಅವರ ಕಿರೀಟಕ್ಕೆ ನಾವು ನಮಸ್ಕಾರವನ್ನು ಮಾಡಿದಂತೆ. ಕಿರೀಟ ಅಂತ ಹೇಳಿದ್ರೆ ಇಡೀ ಎಲ್ಲವೂ ಬಂತು, ದೇಹ ಎಲ್ಲವೂ ಬಂತು ಅದರಲ್ಲಿ. ಹಾಗೆ ದೇವಾಲಯ ಅಂತ ಹೇಳಿದರೆ ನಮ್ಮ ದೇಹವೇ ಅಥವಾ ದೇಹವೇ ದೇವಾಲಯ, ಎರಡೂ ಹೌದು. ನೀನೇ ನಾನು, ನಾನೇ ನೀನು ಅಂತ ಹೇಳಿದಾಗೆ ದೇವಾಲಯವೇ ದೇಹ, ದೇಹವೇ ದೇವಾಲಯ. ಈ ಚಕ್ರಗಳು ಹೇಗೆ ನಮ್ಮಲ್ಲಿದೆಯೋ ಹಾಗೆಯೇ ಆ ಮೂರ್ತಿಯ ಕೆಳಗಡೆ ಕೂಡ 6 ವಿಭಾಗಗಳನ್ನು ಮಾಡಿರ್ತಾರೆ. ಈ ಚಕ್ರಗಳನ್ನು ಪ್ರತಿನಿಧಿಸ್ತಾ ಇವೆ ಆ 6 ವಿಭಾಗಗಳು. ಈಗ ಒಂದೊಂದು ಚಕ್ರವನ್ನು ಆದಿಶಂಕರಾಚಾರ್ಯರು ವಿವರಿಸ್ತಾ ಹೋಗ್ತಾರೆ. ಮೊದಲಿಗೆ ಆಜ್ಞಾಚಕ್ರವನ್ನು ವಿವರಿಸ್ತಾರೆ. ಯಾಕೆ ಅಂತೇಳಿದರೆ ಈಗ ಇಳಿದು ಬರ್ತಾ ಇರೋದು ಜಗತ್ಪಿತ ಜಗನ್ಮಾತೆಯರು ಒಂದಾಗಿ, ಐಕ್ಯವಾಗಿ, ಏಕವಾಗಿ ಮೇಲಿಂದ ಕೆಳಗಡೆ ಅಮೃತದ ಪ್ರವಾಹದ ಜೊತೆ ಇಳಿದು ಬರ್ತಾ ಇದ್ದಾರೆ. ಮೊದಲನೇದಾಗಿ ಸಿಗುವಂತಹ ಚಕ್ರ ಆಜ್ಞಾಚಕ್ರ. ತವಾಜ್ಞಾಚಕ್ರಸ್ಥಂ ತಪನ ಶಶಿಕೋಟಿ ದ್ಯುತಿಧರಂ ಪರಂ ಶಂಭುಂ ವಂದೇ ಪರಿಮಿಲಿತ ಪಾರ್ಶ್ವಂ ಪರಚಿತ ಯಮಾರಾಧ್ಯನ್ ಭಕ್ತ್ಯಾ ರವಿಶಶಿ ಶುಚೀನಾಮ ವಿಷಯೇ ನಿರಾಲೋಕೆ ಲೋಕೆ ನಿವಸತಿ ಭಾಲೋಕ ಭುವನೇ. ತಾಯಿಯನ್ನ ಸಂಬೋಧಿಸಿ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ, ನಿನ್ನ ಆಜ್ಞಾಚಕ್ರದಲ್ಲಿ ನಾವು ನೆನ್ಪಿಟ್ಕೊಳ್ಬೇಕು. ಶಂಕರಾಚಾರ್ಯರು ತಾಯಿಗೆ ಹೇಳಿದ್ರು, ತಾಯಿಯೇ ನಾನು ಅಂತ ಇದೆ ಈಗ, ಹಾಗಾಗಿ ನನ್ನ ಆಜ್ಞಾಚಕ್ರದಲ್ಲಿ ಅಂತ ನಾವು ನೆನ್ಪಿಟ್ಕೊಳ್ಬೇಕು. ಬರೇ ಜಗನ್ಮಾತೆ ಆಜ್ಞಾಚಕ್ರದಲ್ಲಿ ಅಲ್ಲ, ಜಗನ್ಮಾತೆ ಅಂತ ಹೇಳಿದ್ರೆ ನಾವು ಈಗ. ಹಾಗಾಗಿ ಓಹೋ, ನನ್ನ ಆಜ್ಞಾಚಕ್ರದಲ್ಲಿ ಯಾರಿದ್ದಾರೆ? ತಪನ ಶಶಿ ಕೋಟಿ ದ್ಯುತಿಧರಂ ಪರಂ ಶಂಭುಂ ವಂದೇ. ಶಂಭು ಶಿವ ಇದ್ದಾನೆ. ಹೇಗಿದ್ದಾನೆ? ಪರಿಮಿಲಿತ ಪಾರ್ಶ್ವಂ ಪರಚಿತ. ಅರ್ಧ ಪಾರ್ಶ್ವ, ಒಂದು ಭಾಗ ಪರಚಿತವಾದ ನೀನು, ಪರಮಶ್ರೇಷ್ಠವಾದ ನೀನೇ ಇದೆಯಾ. ಅಂದರೆ ಅರ್ಧನಾರೀಶ್ವರ ರೂಪದಲ್ಲಿ ಪರಂ ಶಂಭೋ, ಶ್ರೇಷ್ಠವಾದ ಶಂಭು ಇಲ್ಲಿದ್ದಾನೆ ಈಗ ನಿನ್ನ ಜೊತೆ. ನಿನ್ನದೇ ಆಜ್ಞಾಚಕ್ರದಲ್ಲಿ ಪಾರ್ಶ್ವ ಭಾಗ ನೀನಾಗಿ ಅರ್ಧನಾರೀಶ್ವರ ರೂಪದಲ್ಲಿ ಆ ಶಿವ ಇದ್ದಾನೆ. ಹೇಗಿದ್ದಾನೆ? ತಪನ ಶಶಿ ಕೋಟಿ ದ್ಯುತಿಧರಂ. ತಪನ ಅಂತೇಳಿದರೆ ಸೂರ್ಯ, ಶಶಿ ಅಂತೇಳಿದರೆ ಚಂದ್ರ. ಕೋಟಿ ಸೂರ್ಯರು, ಕೋಟಿ ಚಂದ್ರರ ದ್ಯುತಿ ಅಂದರೆ ಪ್ರಭೆ ಹೇಗಿರ್ಬೋದು? ಅಂತಹ ಪ್ರಕಾಶದೊಂದಿಗೆ ಇರುವಂತಹ ಅರ್ಧನಾರೀಶ್ವರ ರೂಪದಲ್ಲಿ ಇರುವಂತಹ ಆ ಪರಮಶಿವನನ್ನು ಒಂದೇ ನಾನು ವಂದಿಸ್ತೇನೆ, ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಆಮೇಲೆ ಯಂ ಆರಾಧ್ಯನ್ ಭಕ್ತ್ಯ,
ಯಾರು ಈ ರೀತಿಯಲ್ಲಿ ಆಜ್ಞಾಚಕ್ರದ ಮೇಲೆ ದೃಷ್ಟಿಯನ್ನ ಇಟ್ಟು ಅರ್ಧನಾರೀಶ್ವರ ರೂಪದಲ್ಲಿದ್ದಾರೆ, ನನ್ನ ಆಜ್ಞಾಚಕ್ರದಲ್ಲಿ ನಾನು ಇದರ ಮೇಲೆ ದೃಷ್ಟಿಯನ್ನ ಕೇಂದ್ರೀಕರಿಸಿ ಧ್ಯಾನವನ್ನ ಮಾಡ್ತೇನೆ ಅಂತೇಳಿ ಯಾರು ಆರಾಧನೆ ಮಾಡ್ತಾರೋ, ರವಿ ಶಶಿ ಶುಚೀನಾಂ ಅವಿಷಯೇ ನಿರಾಲೋಕೆ ಲೋಕೆ ನಿವಸತಿ ಭಾಲೋಕ ಭುವನೆ. ಭಾಲೋಕ ಭೂಲೋಕ ಅಲ್ಲ, ನೆನ್ಪಿಟ್ಕೊಳ್ಬೇಕು. ತಪ್ಪಲ್ಲ ಅದು, ಯಾರು ತಪ್ಪು ಅಂತ ಅಂದ್ಕೊಂಡು ಭೂಲೋಕ ಅಂತ ಹೇಳ್ಬೇಡಿ, ಭಾಲೋಕ. ಏನು ಭಾ ಅಂದರೆ? ಭಾ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಪ್ರಕಾಶ. ನೋಡಿ ನಮ್ಮ ಸಂಸ್ಕೃತದ ಶ್ರೇಷ್ಠತೆ ನೋಡಿ, ಒಂದೊಂದು ಅಕ್ಷರಕ್ಕೂ ಅರ್ಥ ಇದೆ. ಹೆಸರು ಭಾರತ. ಯಾವುದೇ ಹೆಸರು ತಗೊಳ್ಳಿ, ನಮ್ಮ ಹೆಸರೇ ತಗೊಂಡು ಪ್ರತಿಯೊಂದು ಅಕ್ಷರ ಸೇರಿಸಿಕೊಂಡು ಪದ ಮಾಡಿರುವಂಥದ್ದು. ಏನೋ ಸುಮ್ಮನೆ ಟಾಮ್ ಡಿಕ್ ಹ್ಯಾರಿ ಆಗಲಿಲ್ಲ, ಅರ್ಥವಿಲ್ಲದ ಹೆಸರುಗಳ ಅಲ್ಲವೇ ಅಲ್ಲ. ಪ್ರತಿಯೊಂದಕ್ಕೂ ಜೋಡಣೆ ಯಾವ ಥರದಲ್ಲಿ ಜೋಡಿಸ್ತಾರೆ ಅದಕ್ಕೊಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ. ಭಾ ಅಂದರೆ ಪ್ರಕಾಶ, ರಥ ಅಂತ ಹೇಳಿದರೆ ಅದಲ್ಲಿ ರಥ ಅಲ್ಲ, ರಥ ರಮಿಸಿಕೊಂಡಿರುವಂಥದ್ದು, ಪ್ರಕಾಶದಲ್ಲಿ ರಮಿಸಿಕೊಂಡಿರುವಂಥದ್ದು ಭಾರತ. ಯಾವ ಪ್ರಕಾಶ? ಜ್ಞಾನದ ಪ್ರಕಾಶದಲ್ಲಿ. ಭಾರತ ಅಂತ ಹೇಳುವ ಹೆಸರಿಗೆ ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ ಇದು. ಜ್ಞಾನ ಅಂತ ಹೇಳುವ ಪ್ರಕಾಶದಲ್ಲಿ ರಮಿಸಿಕೊಂಡಿರುವಂತಹ ದೇಶ ಭಾರತ. ಆ ಹೆಸರು ಆಸ್ಟ್ರೇಲಿಯಾ ಅಮೇರಿಕಕ್ಕೆಲ್ಲ ಯಾವ ಅರ್ಥ ಇಲ್ಲ, ನಮ್ಮ ಭಾರತ ದೇಶಕ್ಕೆ. ಅದಕ್ಕೆ ಇಂಡಿಯಾ ಅಂತ ಹೇಳೋದು ಬೇಡ, ಭಾರತ ಅಂತ ಹೇಳೋಣ. ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ. ಇಲ್ಲಿ ಭಾಲೋಕ, ಪ್ರಕಾಶದ ಲೋಕ. ಓಹೋ, ಇದೇನು ಈ ಥರದ ಒಂದು ಲೋಕ? ಅಲ್ಲಿ ಬೇರೇನಿಲ್ಲ. ನಮ್ಮ ಮನೆ ಈಗ ಹೇಗಿದೆ? ಸಿಮೆಂಟು, ಇಟ್ಟಿಗೆಗಳು ಇದನ್ನೆಲ್ಲ ಸೇರಿಸಿ ಕಟ್ಟಿರುವಂಥದ್ದು ಅಲ್ವೇ? ಆದರೆ ಈ ಜಗನ್ಮಾತೆಯ ಲೋಕ ಹೇಗಿದೆ? ಪ್ರಕಾಶದಿಂದ ಮಾಡಿರುವಂತಹ ಲೋಕವಂತೆ. ಕೆಲವೊಂದ್ಸಲ ಯಾವುದಾದ್ರೂ ದೇವಸ್ಥಾನದಲ್ಲಿ ಏನಾದರೂ ವಿಶೇಷ ಇದ್ದಾಗ ಲೈಟ್ಗಳ ಮಾಲೆ ಹಾಕಿರ್ತಾರೆ ನೋಡಿ. ಅದು ರಾತ್ರಿ ನೋಡಿದರೆ ಅಥವಾ ಅದರ ಫೋಟೋವನ್ನು ನೋಡಿದರೆ, ನಾವೀಗ ಹಲವಾರು ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆದರೆ ಅದರ ಚಿತ್ರವನ್ನು ನೋಡ್ತೇವೆ. ಅದು ವಾಟ್ಸ್ಯಾಪಲ್ಲಿರ್ಬೋದು, ಟಿ ವಿಯಲ್ಲಿರ್ಬೋದು. ಆ ಬಿಲ್ಡಿಂಗ್ ಹೇಗಿದೆ ಕಾಣೋದಿಲ್ಲ, ಆದರೆ ಆ ಲೈಟ್ ಹಾಕಿರ್ತಾರಲ್ಲ, ಲೈಟಿನ ಮಾಲೆ, ವಿದ್ಯುತ್ ದೀಪಗಳ ಮಾಲೆಯನ್ನು ಹಾಕಿ ಅಲಂಕಾರ ಮಾಡಿರ್ತಾರೆ. ಅದನ್ನು ನೋಡಿದರೆ ನಮಗೆ ಓಹೋ ಇದು ಈ ಆಕಾರದಲ್ಲಿದೆ, ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂತೇಳಿ ನಮ್ಗೆ ಅನಿಸತ್ತೆ. ಹಾಗೆಯೇ ಎಲ್ಲವೂ ಇರುವಂಥದ್ದು ಬರೀ ಪ್ರಕಾಶದಲ್ಲಿ. ಆ ಲೋಕ ನಾವು ಅಂದಾಜು ಮಾಡಬೇಕು, ಒಂದು ಊಹಿಸಬೇಕು, ಹೇಗಿರ್ಬೋದು ಭಾಲೋಕ, ಬರೇ ಪ್ರಕಾಶವೇ ಅಲ್ಲಿ. ಆ ಥರದ ಒಂದು ಭುವನ, ಅರಮನೆ, ಭಾಲೋಕದ ಅರಮನೆ, ಪ್ರಕಾಶದ ಅರಮನೆ. ಇಲ್ಲಿಗೆ ರವಿ ಶಶಿ ಶುಚಿ, ಶುಚಿ ಅಂತ ಹೇಳಿದರೆ ಅಗ್ನಿ, ರವಿ ಶಶಿ ಅಗ್ನಿ, ಸೂರ್ಯ ಚಂದ್ರ ಅಗ್ನಿಗೆ ಕೂಡ, ಅವರಿಗೆ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿಗೆ. ಅಂತಹ ಪ್ರಕಾಶವಾದ ಅರಮನೆಗೆ ಯಾರು ಹೋಗ್ತಾರೆ? ಯಾರು ಅಲ್ಲಿ ಪರಮಾತ್ಮನನ್ನ, ಪರಮಪಿತ ಪರಮ ಜಗನ್ಮಾತೆಯನ್ನು ಯಾರು ಈ ರೀತಿಯಲ್ಲಿ ಆರಾಧಿಸ್ತಾರೋ ಅವರು ಆ ಜಾಗವನ್ನು ಸೇರಿಕೊಳ್ತಾರೆ. ಯಾವ ಜಾಗಕ್ಕೆ ಸೂರ್ಯ ಚಂದ್ರ ಅಗ್ನಿಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ವೋ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಸೂರ್ಯ ಚಂದ್ರ ಅಗ್ನಿ ಯಾರಿಗೂ ಹೋಗ್ಲಿಕ್ಕಾಗೋದಿಲ್ಲ. ಆದರೆ ಒಂದು ಸಲ ನೀನು ಹೋದ್ಯೋ ಅರ್ಜುನ, ಮತ್ತೆ ನೀನು ರಿಟರ್ನ್ ಟಿಕೆಟ್ ಇಲ್ಲ ನಿಮಗೆ. ಅದೇ ಲೋಕ ಇದು, ಭಾಲೋಕ. ಯಮ ಆರಾಧ್ಯನ್ ಭಕ್ತ್ಯ, ಭಕ್ತಿಯಿಂದ ಯಾರು ಈ ಥರ ಆರಾಧಿಸ್ತಾರೋ ಅಂಥವರು ರವಿ ಶಶಿ ಶುಚಿ ಇವರಿಗೆ ಮೂವರಿಗೆ ಕೂಡ ಹೋಗಲಿಕ್ಕೆ ಆಗದೇ ಇರುವಂತಹ ಜಾಗಕ್ಕೆ, ನಿರಾಲೋಕೆ, ಬೇರೆ ಸುಮ್ಮನೆ ಯಾವ ಲೋಕದವರಿಗೂ ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಜಾಗಕ್ಕೆ, ಅಂತಹ ಬಾಲೋಕ ಭುವನಕ್ಕೆ ಇಂತಹ ಸಾಧಕ ಸೇರಿಕೊಳ್ತಾನೆ. ನಮ್ಮ ದೇಹದಲ್ಲಿ ಹಲವಾರು ನಾಡಿಗಳಿವೆ. 72,000 ನಾಡಿಗಳು ಅಂತ ಕೆಲವು ಕಡೆ ಹೇಳ್ತಾರೆ ನಮ್ಮ ಶಾಸ್ತ್ರಗಳಲ್ಲಿ.
ಇನ್ನು ಒಂದು ಗುರುಪುರಾಣ ಅಂತ ಇದೆ. ಅದರಲ್ಲಿ 72,72,72,72,000 ನಾಡಿಗಳು ನಮ್ಮಲ್ಲಿವೆ ಅಂತ ಹೇಳ್ತಾರೆ, ನಮ್ಮ ಭೌತಿಕ ದೇಹದಲ್ಲಿ. ಏನು ಈ ನಾಡಿ ಅಂತ ಹೇಳಿದ್ರೆ, ಒಂದು ಟ್ಯೂಬ್ ಅಂತೇಳಿ ಅನ್ಕೊಳ್ಳಿ, ಅಥವಾ ಒಂದು ಚಾನೆಲ್. ಈಗ ನಾವು ಒಂದು ಟ್ಯೂಬಿನಲ್ಲಿ ನೀರು ಹಾಕಿದ್ರೆ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಅದು ಅಲ್ವಾ. ಒಂದು ಕೊಳವೆ. ಇದು ನಾಡಿ ಕೂಡ ಅಷ್ಟೇ. ಪ್ರಾಣ ಶಕ್ತಿಯನ್ನ ತೆಗೆದುಕೊಂಡು ಹೋಗುವಂಥದ್ದು ಈ ನಾಡಿ. ಕೆಲವು ನಾಡಿಗಳು ಅದೃಶ್ಯವಾಗಿರುತ್ತೆ, ಕೆಲವು ನಾಡಿಗಳು ನಮಗೆ ಕಾಣುವಂಥದ್ದು. ಅದೃಶ್ಯವಾದ ನಾಡಿ ಅಂದ್ರೆ ಏನು, ಅದು ಹೇಗಿರುತ್ತೆ? ನಮಗೆ ಇಷ್ಟರವರೆಗೆ ಇದು ಹೇಗೆ ಅಂತೇಳಿದ್ರೆ ಅರ್ಥ ಆಗ್ತಿರಲಿಲ್ಲ. ಈಗ ನಮಗೆ ಅರ್ಥ ಆಗ್ಬೋದು. ಹೇಗೆ ಅಂತೇಳಿದ್ರೆ, ಉದಾಹರಣೆ ನಮ್ಮ ಮೊಬೈಲ್ ಫೋನನ್ನು ಹೇಗೆ ಹಿಡ್ಕೊಂಡು ಹೋಗ್ತೀವಿ? ವೈರ್ಗಳೆಲ್ಲ ನೇತಾಡಿಕೊಂಡಿರ್ತಾವ ಅದರಲ್ಲಿ, ಇಲ್ವಲ್ಲ? ಮತ್ತೆ ಸಂದೇಶಗಳು ಬರ್ತವೆ, ಸಿನಿಮಾಗಳು ನೋಡ್ತೇವೆ. ಎಲ್ಲಿಂದ? ಅದೃಶ್ಯವಾದ ಚಾನೆಲ್ಗಳು, ಅದೃಶ್ಯವಾದ ಕೊಳವೆಗಳು ಅಲ್ವೇ? ಹಾಗೆಯೇ ಇಲ್ಲಿ ಕೂಡ ಅದೃಶ್ಯವಾಗಿರುವಂತಹ ನಾಡಿಗಳು ಕೂಡ ನಮ್ಮ ದೇಹದಲ್ಲಿ ಇವೆ. ಕೆಲವು ಕಾಣಸಿಗುವಂಥದ್ದು, ಕೆಲವು ಕಾಣದೇ ಇರುವಂಥದ್ದು ಅದೃಶ್ಯವಾಗಿರುವಂತಹ ನಾಡಿಗಳು. ಅದರಲ್ಲಿ 2 ಮುಖ್ಯವಾದ ನಾಡಿಗಳಿವೆ. ಆಜ್ಞಾಚಕ್ರದಿಂದ ಈ ಸಹಸ್ರಾರ ಚಕ್ರಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ. ಇಲ್ಲಿಂದ ಮೂಲಾಧಾರದಿಂದ ಬರುವಂಥದ್ದು ಸುಲಭ ಅಲ್ಲ. ಆದರೆ ಆಜ್ಞಾಚಕ್ರದಿಂದ ಸಹಸ್ರಾರಕ್ಕೆ ಹೋಗೋದು ಅತಿ 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 ಕಠಿಣ. ಇಲ್ಲಿ 2 ನಾಡಿಗಳಿವೆ. ಒಂದು ನಾಡಿ ವರ್ಣ, ಇನ್ನೊಂದು ನಾಡಿ ಅಸಿ. ಇದೆರಡು ಅದೃಶ್ಯವಾಗಿರುವಂತಹ ನಾಡಿಗಳು. ಎರಡನ್ನ ಒಟ್ಟು ಸೇರಿಸಿದ್ರೆ ವಾರಣಾಸಿ. ಯಾರಿದ್ದಾರೆ ವಾರಣಾಸಿಯಲ್ಲಿ? ವಿಶಾಲಾಕ್ಷಿ, ವಿಶ್ವನಾಥ. ಈ 2 ಇದನ್ನು ಸೇರಿಸಿ ಹೇಗೆ ವಾರಣಾಸಿ ಆಗತ್ತೋ ಅದಕ್ಕೆ ಅಲ್ಲಿ ಕೂಡ ಕಾಶಿಗೆ ವಾರಣಾಸಿ ಅಂತ ಹೆಸರಿಟ್ಟಿದ್ದಾರೆ. ಎಲ್ಲಿ ಶಿವ ಹೆಣದ ಕಿವಿಯಲ್ಲಿ ರಾಮ ಮಂತ್ರ, ತಾರಕ ಮಂತ್ರವನ್ನ ಪಠಿಸ್ತಾನಂತೆ. ಅದೇ ಇಲ್ಲಿ ಆಜ್ಞಾಚಕ್ರದಲ್ಲಿ ಕೂಡ ಯಾರು ಈ ಥರದ ಆಜ್ಞಾಚಕ್ರದವರೆಗೆ ಬಂದಿರ್ತಾರೋ ಅಂಥವರಿಗೆ ಕೂಡ ಈ ವಾರಣಾಸಿಯಲ್ಲಿ ಈ ಶಂಭು ತಾರಕ ಮಂತ್ರವನ್ನ ಉಚ್ಚರಿಸ್ತಾನಂತೆ. ನಮ್ಮಂಥವ್ರಿಗೆ ಉಚ್ಚರಿಸ್ತಾ ಇರ್ತಾರೆ, ಕೇಳೋದಿಲ್ಲ ನಮಗೆ ಅಷ್ಟೇ. ನಮಗೆ ಬೇರೆ ಥರದ ವಿಷಯಗಳಲ್ಲಿ ಆಸಕ್ತಿ ಇರುವ ಕಾರಣ ಈ ಥರದ ಉಚ್ಚಾರ ನಡೆದ್ರೂ ಕೂಡ ಕೇಳೋದಿಲ್ಲ ನಮಗೆ. ಈ ನಾಡಿಗಳಲ್ಲಿ ಪ್ರವಹಿಸ್ತಾ ಇರುತ್ತೆ ಈ ಪ್ರಾಣಶಕ್ತಿ. ಆಜ್ಞಾಚಕ್ರದಿಂದ ಸಹಸ್ರಾರದವರೆಗೆ ಹೋಗೋದು ತುಂಬ ಕಷ್ಟ ಅಂತ ಹೇಳಿದೆ. ಶಿವರಾತ್ರಿ ಮತ್ತು ನವರಾತ್ರಿ ರಾತ್ರಿಯಲ್ಲಿ ಆಚರಿಸ್ತೇವೆ. ಯಾಕೆ ಹಗಲು ಆಚರಿಸೋದಿಲ್ಲ? ರಾತ್ರಿ ಎಲ್ಲ ಬೇರೆಲ್ಲ ಪೂಜೆಗಳು ಹಗಲು, ಇದು ರಾತ್ರಿ. ರಾತ್ರಿ ಅಂತ ಹೇಳಿದರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತಹ ಸಮಯ, ನಾವೆಲ್ಲ ನಿದ್ದೆ ಮಾಡುವಂಥ ಸಮಯ ಅಲ್ಲ ರಾತ್ರಿ. ಶಿವರಾತ್ರಿಯಲ್ಲೂ ನವರಾತ್ರಿಯಲ್ಲೂ ಎಚ್ಚರವಾಗಿರಬೇಕಂತೆ. ಯಾಕೆ ಅಂತ ಹೇಳಿದ್ರೆ ಆ ಸಮಯ ಅನುಕೂಲವಾದ ಸಮಯ. ಯಾವುದಕ್ಕೆ? ಆಜ್ಞಾಚಕ್ರದಿಂದ ಈ ಕುಂಡಲಿನಿ ಶಕ್ತಿಯನ್ನು ಸಹಸ್ರಾರವರೆಗೆ ತೆಗೆದುಕೊಂಡು ಹೋಗೋದಿಕ್ಕೆ ಅನುಕೂಲವಾದ ಸಮಯ. ಆ ರಾತ್ರಿ ಶಿವನ ಪೂಜೆ ಮಾಡ್ತಾ, ಶಿವ ಮಂತ್ರ ಜಪಿಸುತ್ತಾ, ಶಿವನಿಗೆ ಅಭಿಷೇಕವನ್ನು ಮಾಡ್ತಾ ಮನಸ್ಸನ್ನು ಅದರಲ್ಲಿ ಕೇಂದ್ರೀಕರಿಸಿಕೊಂಡಾಗ ಆಜ್ಞಾಚಕ್ರದಿಂದ ಸಹಸ್ರಾರ ಚಕ್ರಕ್ಕೆ ಈ ಕುಂಡಲಿನಿ ಶಕ್ತಿಯನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗೋದು ಸುಲಭ ಆಗತ್ತೆ. ಹಾಗೆಯೇ ನವರಾತ್ರಿಯಲ್ಲಿಯೂ ಕೂಡ 9 ದಿನಗಳಿವೆ. ಅದನ್ನು 3 ವಿಭಾಗಗಳಾಗಿ ಮಾಡ್ತಾರೆ. ಅದರಲ್ಲಿಯೂ ಕೂಡ ಪ್ರಕೃತಿ ಜಗನ್ಮಾತೆಯನ್ನ ದುರ್ಗಾ, ಲಕ್ಷ್ಮೀ, ಸರಸ್ವತಿ ಅಂತ ಒಂದು ದೃಷ್ಟಿಕೋನ. ಇನ್ನೊಂದು ದೃಷ್ಟಿಕೋನದಿಂದ ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ. ಅಪರ ಪ್ರಕೃತಿ, ಪರ ಪ್ರಕೃತಿ. ಅಪರ ಅಂತ ಹೇಳಿದ್ರೆ 5 ಮಹಾಭೂತಗಳು, ಪಂಚಮಹಾಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ 8 ಅಷ್ಟ ಅಪರ ಪ್ರಕೃತಿ. ಪರ ಪ್ರಕೃತಿ ಅಂತ ಹೇಳಿದ್ರೆ
ಆ ತತ್ವ. ಪರ 8 ಅಪರ ಪ್ಲಸ್ 1 ಪರ ಸೇರಿ 9. ಇದು ಜಗನ್ಮಾತೆಯನ್ನು ಆರಾಧಿಸುವಂಥದ್ದು. ಇದು ಕೂಡ ಆಜ್ಞಾಚಕ್ರದಿಂದ ಸಹಸ್ರಾರ ಚಕ್ರವರೆಗೆ ತೆಗೆದುಕೊಂಡು ಹೋಗಲು ಅನುಕೂಲವಾದಂತಹ ಸಮಯ. ಅದಕ್ಕೋಸ್ಕರ 9 ದಿನಗಳು ಕೂಡ ನವರಾತ್ರಿ ಅಂತ ಹೇಳುವ ವಿಶೇಷವಾದ ವಿಜೃಂಭಣೆಯಿಂದ ನಾವೆಲ್ಲ ಆಚರಿಸ್ತೇವೆ. ಸುಮ್ಮನೆ ಆಚರಿಸೋದಲ್ಲ, ಅದರ ಬಗ್ಗೆ ವಿವರಣೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಗ್ರಹಿಸಿಕೊಳ್ಬೇಕು. ಮುಂದಿನ ಶ್ಲೋಕ. ವಿಶುದ್ಧೌ ತೇ ಶುದ್ಧ ಸ್ಫಟಿಕ ವಿಶದಂ ವ್ಯೋಮ ಜನಕಂ ಶಿವಂ ಸೇವೆ ದೇವೀಮಪಿ ಶಿವ ಸಮಾನ ವ್ಯವಸಿತಾಂ ಯಯೋ ಕಾಂತ್ಯಾಯಾಂತ್ಯಾಃ ಶಶಿಕಿರಣ ಸಾರೂಪ್ಯ ಸರಣೇಃ ವಿಧೂತಾಂತರ್ಧ್ವಾಂತ ವಿಲಸತಿ ಚಕೋರೀವ ಜಗತಿ. ಈಗ ವಿಶುದ್ಧ ಚಕ್ರ. ವಿಶುದ್ಧೌ ತೇ ಶುದ್ಧ ಸ್ಫಟಿಕ ವಿಶದಂ ವ್ಯೋಮ ಜನಕಂ. ವಿಶುದ್ಧ ಅಂತ ಹೇಳೋದು ಆಕಾಶ ತತ್ವವನ್ನು ಸೂಚಿಸುತ್ತೆ. ಆಜ್ಞಾಚಕ್ರ ಮನಸ್ತತ್ವವನ್ನು ಸೂಚಿಸುತ್ತೆ. ವಿಶುದ್ಧ ಅಂತ ಹೇಳೋದು ಆಕಾಶ ತತ್ವ. ವ್ಯೋಮ ಜನಕ, ವ್ಯೋಮ ಆಕಾಶಕ್ಕೆ ಜನ್ಮವನ್ನು ಕೊಟ್ಟಂತಹ ಈ ತಾಯಿ ತಂದೆಯರು. ಹೀಗೆ ಒಬ್ಬರೇ ಆಗಿಲ್ಲ, ಇಬ್ಬರಾಗಿದ್ದಾರೆ. ನೆನ್ಪಿಟ್ಕೊಳ್ಬೇಕು, ಇಬ್ಬರು ಜೊತೆಯಾಗಿ ಬರ್ತಾ ಇರೋದು. ವಿಶುದ್ಧ ಚಕ್ರದಲ್ಲಿ ಸ್ಫಟಿಕದ ಹಾಗೆ, ಸ್ಫಟಿಕ ವಿಷದಂ ಸ್ಫಟಿಕದಂತೆ ಶುದ್ಧವಾಗಿರುವಂಥದ್ದು. ಶಿವಂ ಸೇವೆ ದೇವೀಮಪಿ, ಶಿವ ಮತ್ತು ದೇವಿ ಇಬ್ಬರನ್ನ ನಾನು ಭಜಿಸ್ತೇನೆ, ಸೇವಿಸ್ತೇನೆ. ಶಿವ ಸಮಾನ ವ್ಯವಸಿತಾಂ, ನೀನು ಶಿವ ಸಮಾನವಾಗಿ ವಿಶುದ್ಧ ಚಕ್ರದಲ್ಲಿ ಕೂಡ ಇದ್ದೀಯಾ. ಯಯೋ ಕಾಂತ್ಯ ಯಾಂತ್ಯಾಹ ಶಶಿಕಿರಣ ಸಾರೂಪ್ಯ ಸರಣೇಹೆ. ಶಶಿಕಿರಣದ ಹಾಗೆ, ಒಂದು ಸ್ಫಟಿಕದ ಹಾಗೆ ಹೇಳಿದರು, ಇನ್ನೊಂದು ಚಂದ್ರನ ಕಿರಣಗಳ ಹಾಗೆ. ರಾತ್ರಿಯಲ್ಲಿ ಹುಣ್ಣಿಮೆ ದಿನ ಕಾಣುವಂತಹ ಶಶಿಕಿರಣ ಎಷ್ಟೊಂದು ಮನಸ್ಸಿಗೆ ಆಹ್ಲಾದವನ್ನು ಕೊಡುತ್ತೆ. ಸ್ಫಟಿಕ ಶುದ್ಧವಾಗಿರುತ್ತೆ. ಕತ್ತಲೆಯಲ್ಲಿ ಒಂದು ಸ್ಫಟಿಕದಲ್ಲಿ ಶಶಿಯ ಕಿರಣವನ್ನು ಕಲೆಕ್ಟ್ ಮಾಡ್ಬೋದಂತೆ, ಸಂಗ್ರಹ ಮಾಡ್ಬೋದಂತೆ. ಹೇಗಿರುತ್ತೆ ಅದು? ಅಷ್ಟು ಅದ್ಭುತವಾಗಿರುತ್ತೆ. ಹಾಗೆಯೇ ಇದ್ದೀಯಾ ನೀನು, ಹಾಗೆಯೇ ಶಿವನು ಜೊತೆಯಾಗಿ ವಿಶುದ್ಧ ಚಕ್ರದಲ್ಲಿ. ಆಮೇಲೆ ವಿಧೂತಾಂತರ್ಧ್ವಾಂತ ವಿಲಸತಿ ಚಕೋರೀವ ಜಗತಿ. ಇದ್ದು ಏನು ಮಾಡ್ತೀರಾ ನೀವಿಬ್ಬರಲ್ಲಿ? ಕೆಲಸ ಏನು ನಿಮ್ಮದು? ಜಗತ್ತಿನಲ್ಲಿ ಇರುವಂತಹ ಅಂಧಕಾರವನ್ನು ಹೋಗಲಾಡಿಸುವಂಥದ್ದು. ಇಲ್ಲಿ ಜಗತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ವ್ಯಕ್ತಿ ವಿಶುದ್ಧ ಚಕ್ರದಲ್ಲಿದ್ದುಕೊಂಡು ಆ ವ್ಯಕ್ತಿಯಲ್ಲಿರುವಂತಹ ಅಜ್ಞಾನವನ್ನು ವಿಧೂತಾಂತರ್ಧ್ವಾಂತ. ಹೇಗಾಗಿದೆ? ಅಜ್ಞಾನದ ಅಂತ ಹೇಳೋ ಒಂದು ದೊಡ್ಡ ಹೊದಿಕೆಯನ್ನು ಹಾಕಿ ಹಾಯಾಗಿ ಮಲ್ಕೊಂಡಿದ್ದೇವೆ ನಾವು, ಭಾರಿ ಖುಷಿಯಲ್ಲಿ ಮಲ್ಕೊಂಡಿದ್ದೇವೆ ಅಜ್ಞಾನದಲ್ಲಿ. ಆ ಹೊದಿಕೆಯನ್ನು ತೆಗೆದು ಬಿಸಾಕ್ತಾರಂತೆ ಈ ತಾಯಿ ತಂದೆಯರು. ಅದಕ್ಕೋಸ್ಕರ ಕಾಯ್ತಾ ಇರ್ತೆ ಜಗತ್ತು ಅಥವಾ ಆ ವ್ಯಕ್ತಿ, ಆ ಸಾಧಕ. ಹೇಗೆ? ಚಕೋರೀವ ಜಗತಿ. ಚಕೋರ ಪಕ್ಷಿ ತನ್ನ ಕೊಕ್ಕು ಮೇಲಕ್ಕೆ ಮಾಡಿ ಕಾಯ್ತಾ ಇರುತ್ತೆ ಯಾವಾಗ ಮಳೆ ಬೀಳತ್ತೆ ಅಂತ. ಯಾಕೆ? ಅದು ಮಳೆಯ ನೀರನ್ನು ಮಾತ್ರ ಕುಡಿಯೋದು, ಕೆಳಗೆ ಬಿತ್ತೋ ಆ ನೀರು ಕುಡಿಯೋದಿಲ್ಲ ಅಂತೆ ಅದು. ಆ ಥರದ ಪಕ್ಷಿ ಚಕೋರ ಪಕ್ಷಿ. ಬಾಯಾರಿಕೆ ಆಗ್ತಾ ಇದೆ, ಆದರೆ ಕೆಳಗಿನ ನೀರು ಕುಡಿಯೋ ಹಾಗಿಲ್ಲ, ಅದಕ್ಕೆ ಬೇಡ ಅದು. ಹಾಗಾಗಿ ಯಾವಾಗ ಮಳೆ ಬರುತ್ತೆ ಅಂಥೇಳಿ ತಲೆಯನ್ನು ಮೇಲಕ್ಕೆ ಮಾಡಿ ಕೊಕ್ಕನ್ನು ಮೇಲಕ್ಕೆ ಎತ್ತಿ ಕಾಯ್ತಾ ಇರುತ್ತೆ. ಈ ಚಕೋರ ಪಕ್ಷಿಯ ಬಗ್ಗೆ ಶಿವಾನಂದ ಲಹರಿಯಲ್ಲಿಯೂ ಕೂಡ ನಾವು 2-3 ಶ್ಲೋಕಗಳಲ್ಲಿ ನಾವು ನೋಡಿದ್ದೇವೆ. ಮಳೆ ನೀರಿಗೋಸ್ಕರ ಕಾತುರತೆಯಿಂದ ಕಾಯ್ತಾ ಇರುವಂಥ ಪಕ್ಷಿ ಚಕೋರ. ಇಲ್ಲಿ ಆದಿಶಂಕರಾಚಾರ್ಯರು ಈ ಸಾಧಕ ಕೂಡ ವಿಶುದ್ಧ ಚಕ್ರದಲ್ಲಿ ಈ ತಾಯಿ ತಂದೆಯರ ದೃಷ್ಟಿಯನ್ನು, ತಾಯಿ ತಂದೆಯರಲ್ಲಿ ದೃಷ್ಟಿಯನ್ನು ಇಟ್ಟು ಸಾಧನೆಯನ್ನು ಮಾಡ್ತಾ ಮಾಡ್ತಾ ಯಾವಾಗ ನನ್ನ ಜ್ಞಾನವನ್ನು ತೆಗೆದು ಹಾಕ್ತೀರಾ ನೀವಿಬ್ರು ಅಂತ ಹೇಳುವ ಕಾತುರತೆಯಿಂದ ಕಾಯ್ತಾ ಇದ್ದಾನೆ. ಈ ವಿಶುದ್ಧ ಚಕ್ರ ಅಂತ ಹೇಳೋದು ನಮ್ಮ ಮಾತು ಬರುವಂತಹ ಕಂಠ ಪ್ರದೇಶ. ಹೊರಗಡೆ ಹಾಕೋದು ಎಲ್ಲಿಂದ ನಾವು ಮಾತನ್ನು? ಕಂಠ ಪ್ರದೇಶದಿಂದ. ಅದರ ಮೊದಲು ಕೆಲಸ ಎಷ್ಟು ನಡೆಯುತ್ತೆ ಗೊತ್ತಾ? ಇದನ್ನು ನಾವು ಲಲಿತಾ ಸಹಸ್ರನಾಮದಲ್ಲಿ ಒಂದ್ಸಲ ನೋಡಿದ್ದೆವು.
ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ. 4 ಸ್ಥಿತಿಗಳಿವೆ. ಒಂದು ಶಬ್ದ ಹೊರಗಡೆ ಬರಬೇಕು ಅಂತಾದರೆ ಇದರ ಮೊದಲು ನಮ್ಮ ದೇಹದಲ್ಲಿ ನಡೆಯುವಂತಹ ಬೇರೆ 3 ಸ್ಥಿತಿಗಳಿವೆ. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತೇಳುವ 4 ಸ್ಥಿತಿಗಳು. ವೈಖರಿ ಅಂತ ಹೇಳೋದು ನಮ್ಮ ಗಂಟಲಿನಿಂದ ಕಂಠದಿಂದ ಹೊರಗಡೆ ಬರುವಂತಹ ಸ್ವರ, ಕೇಳಿಸುವಂತಹ ಸ್ವರ, ಬೇರೆಯವರಿಗೆ ಕೇಳಿಸುತ್ತೆ ಆ ಸ್ವರ, ಇದು ವೈಖರಿ. ನಾವು ಹೇಳ್ತೀವಲ್ಲ ಕೆಲವರು, ಅಬ್ಬ ಮಾತಾಡುವ ವೈಖರಿ ಭಾರಿ ಚೆನ್ನಾಗಿದೆ, ಹಾಡುವ ವೈಖರಿ ಅಂತ ಶಬ್ದವನ್ನು ಉಪಯೋಗಿಸ್ತೇವೆ ನಾವು. ವೈಖರಿ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಕೇಳಿಸುವಂತಹ ಸ್ವರ, ಆ ಶಬ್ದ ಅಥವಾ ನಾದ. ಇದರಿಂದ ಮೊದಲಾಗಿ ಪರ, ಎರಡನೇದಾಗಿ ಮಧ್ಯಮ, ಎರಡನೇದಾಗಿ ಪಶ್ಯಂತಿ, ಮೂರನೇದಾಗಿ ಮಧ್ಯಮ. ಏನಿದು ಪರ ಅಂತ ಹೇಳಿದರೆ ಮೊದಲು ಯಾವ ಆಲೋಚನೆಗಳು ಇಲ್ಲದೆ ಸುಮ್ಮನೆ ಇರೋದು, ಸೈಲೆಂಟ್. ಅದರಿಂದ ನಾನು ಹೀಗೆ ಹೇಳಬೇಕು ಅಂತೇಳಿ ಒಂದು ಯೋಚನೆ, ಶಬ್ದದ ಇನ್ನು ಜೋಡಣೆ ಆಗಿಲ್ಲ, ಒಂದು ಯೋಚನೆ ಮನಸ್ಸಲ್ಲಿ ಬರುವಂಥದ್ದು, ಇದು ಪಶ್ಯಂತಿ. ಮಧ್ಯಮ ಅಂತ ಹೇಳೋದು ನಾನು ಹೀಗೆ ಹೇಳ್ತೇನೆ, ಹೇಳಿಲ್ಲ ಇನ್ನು, ಈ ಶಬ್ದದ ಪ್ರಯೋಗವನ್ನು ನಾನು ಮಾಡ್ತೇನೆ ಅಂತ ಹೇಳುವ ನಾವು ಪ್ಲ್ಯಾನ್ ಮಾಡೋದಿಲ್ವಾ? ಯಾರ ಹತ್ರ ಆದರೂ ಯಾರನ್ನಾರು ಬೈಬೇಕು ಅಂತಿದ್ರೆ ಸಿಗ್ಲಿ ಅವರು, ನಾನು ಮಾಡ್ತೇನೆ, ಹೀಗೆ ಹೇಳ್ತೇನೆ ಅವರಿಗೆ ಅಂತೆಲ್ಲ ಪ್ಲ್ಯಾನ್ ಮಾಡೋದಿಲ್ವಾ? ಅದೇ ಅದು ಮಧ್ಯಮ. ಶಬ್ದಗಳ ಜೋಡಣೆ ಹೊರಗಡೆ ಬಂದಿಲ್ಲ, ನಾವು ಮನಸ್ಸಿನಲ್ಲೇ ಮಾಡುವಂಥದ್ದು, ಇದು ಮಧ್ಯಮ. ಆ ಬಾಯಿಂದ ಹೊರಗಡೆ ಬರುತ್ತೆ ನೋಡಿ, ಅದು ವೈಖರಿ. ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ. ಇದು ಎಲ್ಲವೂ ಅವಳೇ. ಪರ ಅವಳೆ, ಪಶ್ಯಂತಿ ಅವಳೆ, ಮಧ್ಯಮ ಅವಳೆ, ವೈಖರಿ ಅವಳೆ, ಎಲ್ಲವೂ ಅವಳೆ. ನಾವು ಮಾತ್ರ ನಾನು, ಅವ್ವ ಎಷ್ಟು ಚೆನ್ನಾಗಿ ನಾನು ಹಾಡ್ತೇನೆ, ಯಾರಿದು ನಾನು? ಎಲ್ಲವೂ ಅವಳೇ ತಾನೆ. ಅಂದರೆ ನಮ್ಮಲ್ಲಿ ನಮ್ಮ ಕಂಠ ಪ್ರದೇಶದಿಂದ ಬರುವಂತಹ ಶಬ್ದ ನಾದ ಬ್ರಹ್ಮ, ಇದು ಅವಳೇ. ಅದರಲ್ಲಿಯೂ ಅವನ ಜೊತೆಯಾಗಿ ಅವಳಿದ್ದಾಳೆ. ಹೋಗುವಾಗ ಬೇರೆ ಬೇರೆ ಆಗಿ ಹೋದ್ರು, ಈಗ ಬರುವಾಗ ಆದಿಶಂಕರಾಚಾರ್ಯರು ಅವರಿಬ್ಬರನ್ನ ಈ ರೀತಿಯಲ್ಲಿ ನೋಡ್ತಿದ್ದಾರೆ. ಹೊರಗಡೆ ಅಲ್ಲ, ಬಾಹ್ಯ ಪ್ರಪಂಚದಲ್ಲಿ ಕಾಣೋದಲ್ಲ, ಅಂತರಂಗದಲ್ಲಿ ಕಾಣ್ತಾ ಇದ್ದಾರೆ. ಯಾವ ಸ್ಥಿತಿಗೆ ಏರಿರ್ಬೇಕಲ್ವಾ? ಸೌಂದರ್ಯಲಹರಿಯ ಪಠಣೆ ಮಾಡ್ತಾ ಮಾಡ್ತಾ ಸ್ವಲ್ಪ ಯಾವ ಅರ್ಥ ನೆನಪು ಬರುತ್ತೋ, ಎಲ್ಲ ಅರ್ಥ ನೆನಪು ಬರೋಕ್ಕೆ ಚಾನ್ಸೇ ಇಲ್ಲ. ಅದು ಅಂತಹ ಅಧ್ಯಯನ ಮಾಡಿದರೆ ಮಾತ್ರ ನೆನಪು ಬರ್ಬೋದು. ಎಲ್ಲೋ ಒಂದು ಅಲ್ಪ ಸ್ವಲ್ಪವಾಗಿ ಆದರೂ ತವ ಆಜ್ಞಾಚಕ್ರ ಅಂತ ಬಂದಾಗ ನನ್ನ ಆಜ್ಞಾಚಕ್ರದಲ್ಲಿ ಇವರಿದ್ದಾರೆ. ವಿಶುದ್ಧವು ತೇ ಶುದ್ಧ, ಇಷ್ಟವರೆಗೆ ಗೊತ್ತಿರಲಿಲ್ಲ, ಈಗ ವಿಶುದ್ಧ ಚಕ್ರ ಅಂತ ಗೊತ್ತಾಗಿದೆ. ಇಲ್ಲಿಯೂ ಅವಳಿದ್ದಾಳೆ, ಅಪ್ಪ ನನ್ನ ಕಂಠ ಪ್ರದೇಶದಲ್ಲಿ ಅವಳಿದ್ದಾಳೆ. ಹಾಡೋದು ಯಾರು? ನಾನಲ್ಲ, ಜಗನ್ಮಾತೆ ಹಾಡೋದು. ಆಲೋಚನೆ ಯಾರು? ಅದು ಅವಳೆ. ಈ ಥರದ ಭಾವನೆಗಳನ್ನು ಸ್ವಲ್ಪವಾಗಿ ನಾವು ಬೆಳೆಸುವ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಈ ನಾದಬ್ರಹ್ಮದ ಬಗ್ಗೆ ಅಂದರೆ ಅದರ ಕಥೆ ಅಂತಲ್ಲ, ಅದಕ್ಕೆ ಕನೆಕ್ಟ್ ಆಗಿರುವ ಒಂದು ಕಥೆಯನ್ನು, ತುಂಬ ಅದ್ಭುತವಾದ ಕಥೆ, ಬರುವ ವಾರ ಆ ಕಥೆಯನ್ನು ಹೇಳ್ತೇನೆ. ನನಗೆ ತುಂಬ ಖುಷಿಯನ್ನು ಕೊಟ್ಟಂತಹ ಒಂದು ಕಥೆ ಅದು. ಹಾಗೆಯೇ ಖಂಡಿತವಾಗಿ ನಿಮಗೂ ಕೂಡ, ಎಲ್ಲರಿಗೂ ಕೂಡ ಖುಷಿ ಆಗ್ಬೋದು. ಈಗ ಸಮಯ ಇಲ್ಲ, ಹಾಗಾಗಿ ಬರುವ ವಾರ ಆ ಕಥೆಯನ್ನು ಹೇಳಿ ಹೇಗೆ ಒಂದು ನಾದ ಕೂಡ ಪರಿಣಾಮವನ್ನು ಬೀಳತ್ತೆ, ನಮಗೆ ಕೊಡತ್ತೆ ಅಂತ ಹೇಳೋದನ್ನು ನಾವು ತಿಳಿದುಕೊಳ್ಳೋಣ. ಅಷ್ಟರವರೆಗೆ ಎಷ್ಟು ನಮ್ಮ ಕೈಯಲ್ಲಾಗುತ್ತೋ, ನಮಗೆ ಪುರುಸೊತ್ತಿಲ್ಲದೇ ಇರ್ಬೋದು, ಬೇಡ ಶ್ಲೋಕಗಳನ್ನು ಹೇಳೋದು ಬೇಡ, ಸಮಯ ಇಲ್ಲ. ಆದರೆ ಅಡಿಗೆ ಮಾಡ್ತಾ ಮಾಡ್ತಾ ಒಂದು ಸಲ ಆಜ್ಞಾಚಕ್ರ, ವಿಶುದ್ಧ ಚಕ್ರ, ಹೀಗೆ ಲವ್ ಅಫೇರ್ ಅವರಿಗೆ ಆಯ್ತಾ, ನನಗೂ ಆಗಿತ್ತಲ್ವಾ, ನನ್ನ ಮದುವೆ ಹಾಗೆ ಆಗಿದ್ದಲ್ವಾ ಅಂತ ಹೇಳೋ ಭಾವನೆಯನ್ನೆಲ್ಲ ಬೆಳೆಸ್ಕೊಳ್ಬೋದು ನಾವು. ಮೊದಲು ಪರಿಚಯವೇ ಇರಲಿಲ್ಲ, ಆಮೇಲೆ ನೋಡಿ ಪರಿಚಯ ಆಯಿತು, ಆಮೇಲೆ ಕಾಗದ ಬರ್ಕೊಂಡ್ವಿ, ಆಮೇಲೆ
ಅಲ್ಲಿ ಇಲ್ಲಿ ತಿರುಗಾಡಿದ್ವಿ, ಆಮೇಲೆ ಮದುವೆ ಆಯಿತು, ಆಮೇಲೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟೆ, ಆಮೇಲೆ ದಾಂಪತ್ಯ ಜೀವನದ ರಸವನ್ನು ನಾನು ಉಂಡೆ ಅಲ್ವೇ? ಇದನ್ನು ಹೇಗೆ ನಾವು ಮೆಲುಕು ಹಾಕ್ತೇವೆಯೋ ಹಾಗೆಯೇ ಇವರ ಲವ್ ಅಫೇರನ್ನು ನಾವೊಂದು ಮೆಲುಕು ಹಾಕ್ಕೊಳ್ಬೋದು ತಾನೇ. ನಾನು ಯಾರು, ಜಗನ್ಮಾತೆ, ನನ್ನ ಗಂಡ ಯಾರು ಅಥವಾ ಹೆಂಡತಿ ಯಾರು, ಇದನ್ನು ಆಲೋಚನೆ ಮಾಡ್ತಾ ಮಾಡ್ತಾ ಆ ಭಾವನೆಗಳನ್ನು ನಾವು ಯಾಕೆ ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡಬಾರ್ದು? ಸ್ವಲ್ಪ ಸುಲಭವಾಗಿ ನಾವು ತೆಗೆದುಕೊಂಡು ಹೋಗೋಣ. ಕಷ್ಟವಾದ ಶ್ಲೋಕಗಳಿವೆ, ಆದರೆ ಸ್ವಲ್ಪ ಸ್ವಲ್ಪ ಅದನ್ನು ಸುಲಭವಾಗಿ ನಮ್ಮದೇ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಆ ಭಾವನೆಗಳನ್ನು ಬೆಳೆಸಿಕೊಳ್ಳೋದು, ಉಳಿಸಿಕೊಳ್ಳೋದು ಕಷ್ಟ ಆಗದೇ ಇರಬಹುದು. ಸ್ವಲ್ಪ ಸಾದರೂ ಸುಲಭವಾಗೋದು. ಪ್ರಯತ್ನವನ್ನು ಅಂತೂ ಖಂಡಿತವಾಗಿಯೂ ಮಾಡ್ತಾ ಎಲ್ಲರೂ ಮುಂದಕ್ಕೆ ಸಾಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು.